ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಜೀತ್ ಮೀಡಿಯಾ ವಾಹಿನಿಯಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ವೈದಿಕ ಜ್ಯೋತಿಷ್ಯ ಮತ್ತು ವಿಜ್ಞಾನ ಎರಡನ್ನೂ ಕೂಡ ಸಮ್ಮಿಳಿತ ಮಾಡಿ ಹೊಸ ರೀತಿಯ ವಿನೂತನ ಪ್ರಯತ್ನವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜ್ಯೋತಿಷ್ಯದ ಆಯಾಮದಿಂದ ನೋಡ್ಲಿಕ್ಕಾಗಿ ಯಾಕೆ ಸಂತಾನ ಪ್ರಾಪ್ತಿ ಆಗೋದರಲ್ಲಿ ವಿಳಂಬ ಆಗತ್ತೆ, ವೈದ್ಯಕೀಯ ವಿಜ್ಞಾನ ಯಾವ ಏಜಿನವ್ರು ಬರಬೇಕು, ಫಲವತ್ತತೆಗೆ ಏನೆಲ್ಲ ಅಡೆತಡೆಗಳಿರುತ್ತೆ. ಬಂಜೆತನ ಒಂದು ತುಂಬಾ ಜನರಿಗೆ ಕಾಡುವಂತ ಸಮಸ್ಯೆ. ಸೊ 1 ಇಯರ್ವರೆಗೂ ಪ್ರಯತ್ನ ಪಟ್ಟು ಅದರಲ್ಲಿ ಫಲ ಸಿಗದೆ ಇದ್ದಾಗ ಅವರು ಡಾಕ್ಟರ್ನ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ತೀವಿ. 5ನೇ ಮನೆ ವಿಶೇಷವಾಗಿ ಮಕ್ಕಳು ಸಂತಾನವನ್ನ ಸೂಚನೆ ಮಾಡುತ್ತೆ ಅಂತ ಹೇಳ್ತಾರೆ. ಶುಭ ಗ್ರಹ ಇದ್ದರೆ ಸಂತಾನ ಪ್ರಾಪ್ತಿಯನ್ನ ಸೂಚನೆ ಮಾಡುತ್ತೆ ಅಂತ ಹೇಳ್ತಾರೆ. ಪಿತೃದೋಷ ಇದ್ರಂತೂ ಹೇಳ್ತೀನಿ ವೀಕ್ಷಕರೇ, ಸಾಕಷ್ಟು ಮಿಸ್ ಕ್ಯಾರೇಜ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇಂದ ಮಿಸ್ ಕ್ಯಾರೇಜಸ್ ಆಗುತ್ತೆ. ಶುಗರ್ ಹೈ ಶುಗರ್ಸ್ ಇಂದನೂ ಮಿಸ್ ಕ್ಯಾರೇಜಸ್ ಆಗುತ್ತೆ. ಸರ್ಪದೋಷ ಇದ್ರೆ ಮಕ್ಕಳಾಗೋದಕ್ಕೆ ಸಾಕಷ್ಟು ಅಡೆತಡೆ ತಂದೊಡ್ಡು. ಸರ್ಪದೋಷ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಮೇಡಮ್, ನೀವು ಕಂಟಿನ್ಯೂ ಮಾಡಿ ನಾನು ಇದನ್ನ ನೋಡ್ಕೋತೀನಿ ಅಂತ. ಸೊ ಖಂಡಿತ ಅವಳಿಗೆ ಅದು ಸಕ್ಸಸ್ ಆಯಿತು. PCOS ಅನ್ನೋದು ತುಂಬ ಸಿಂಪಲ್ ಆಗಿ ಮ್ಯಾನೇಜ್ ಮಾಡ್ಬೋದು. ರೇರ್ ಆಗಿ ಹೋಗೋದು ಅಂದರೆ ಒಂದು 10%, 5 to 10% ದೇ ಎಂಡ್ ಅಪ್ ವಿತ್ IVF. 15,000ಕ್ಕೆ ರಪ್ಚರ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮೈ ಫಸ್ಟ್ ಕೇಸ್. ಯಾವೆಲ್ಲ ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹಂಬಲಿಸ್ತಾ ಇದ್ದೀರಿ, ಪ್ರತಿ ಗುರುವಾರ ರಾತ್ರಿ 1 ಹೊತ್ತು ಉಪವಾಸ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಕೋಟಿ ವಂದನೆಗಳು. ಇದು ವಿಶೇಷವಾದಂತಹ ಪಾಡ್ಕಾಸ್ಟ್ ವೀಕ್ಷಕರೇ. ಯಾಕೆಂದರೆ ಈ ರೀತಿಯ ಪಾಡ್ಕಾಸ್ಟನ್ನು ಇಲ್ಲಿಯವರೆಗೂ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಯೂಟ್ಯೂಬ್ ಇರಬಹುದು, ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ಇರಬಹುದು, ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಈ ರೀತಿಯ ಪ್ರಯತ್ನವನ್ನು ಇಂದಿಗೂ ಕೂಡ ಯಾರೂ ಮಾಡಿಲ್ಲ. ಜೀತ್ ಮೀಡಿಯಾ ವಾಹಿನಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಮೊಟ್ಟ ಮೊದಲನೆಯ ಬಾರಿಗೆ ವೈದಿಕ ಜ್ಯೋತಿಷ್ಯ ಮತ್ತು ವಿಜ್ಞಾನ, ವಿಶೇಷವಾಗಿ ಮೆಡಿಕಲ್ ಸೈನ್ಸ್ ಎರಡನ್ನೂ ಕೂಡ ಸಮ್ಮಿಳಿತ ಮಾಡಿ ಹೊಸ ರೀತಿಯ ವಿನೂತನ ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಷ್ಟರವರೆಗೂ ಏನಾಗ್ತಾ ಇತ್ತು, ಎಲ್ಲರೂ ಕೂಡ ಆಸ್ಟ್ರಾಲಜಿ, ವಾಸ್ತು ಈ ರೀತಿಯಾದಂಥ ಪಾಡ್ಕಾಸ್ಟ್ಗಳನ್ನು ಮಾತ್ರ ಮಾಡ್ತಾ ಇದ್ರು. ಇನ್ನು ಸೈನ್ಸ್ ಮತ್ತು ಮೆಡಿಕಲ್ ಸೈನ್ಸ್ ಅಂತ ಬಂದಾಗ ಅವುಗಳನ್ನು ಅಷ್ಟೇ ಮಾಡ್ತಾ ಇದ್ರು. ಈಗ ನಾವೇನು ಮಾಡಿದ್ದೀವಿ ಅಂದರೆ ಎರಡನ್ನೂ ಸಮ್ಮಿಳಿತ ಮಾಡಿ ವಿನೂತನ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಸಂತಾನ ಪ್ರಾಪ್ತಿ ಅಂತ ಬಂದಾಗ ಹೊಸ ಆಶಾಕಿರಣದ ಒಂದು ವಿಭಿನ್ನ ಪ್ರಯತ್ನ. ಜ್ಯೋತಿಷ್ಯದ ಆಯಾಮದಿಂದ ನೋಡ್ಲಿಕ್ಕಾಗಿ ಯಾಕೆ ಸಂತಾನ ಪ್ರಾಪ್ತಿ ಆಗೋದರಲ್ಲಿ ವಿಳಂಬ ಆಗತ್ತೆ, ನಮಗೆ ಸಂತಾನ ಪ್ರಾಪ್ತಿ ಆಗುತ್ತಾ ಆಗಲ್ವಾ. ಇನ್ನು ವೈದ್ಯಕೀಯ ವಿಜ್ಞಾನ ಫರ್ಟಿಲಿಟಿ ಅಂತ ಬಂದಾಗ ಅಲ್ಲಿ ಯಾವ ಏಜಿನವ್ರು ಬರಬೇಕು, ಫಲವತ್ತತೆಗೆ ಏನೆಲ್ಲ ಅಡೆತಡೆಗಳಿರುತ್ತೆ ನಮ್ಮ ಯಾಂತ್ರಿಕ ಜೀವನದಲ್ಲಿ, ಹೀಗೆ ಸಾಕಷ್ಟು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ರಾಜ್ಯ ಪ್ರಶಸ್ತಿ ವಿಜೇತ ವೈದ್ಯೆ ಡಾಕ್ಟರ್ ತ್ರಿವೇಣಿಯವರು ಈ ಪಾಡ್ಕಾಸ್ಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಬೆಂಗಳೂರಿನ ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಂಸ್ಥಾಪಕರು ಕೂಡ ಹೌದು. ಬಂದಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣವಾ ವೀಕ್ಷಕರೇ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸೊ ನಾನು ಡಾಕ್ಟರ್ ತ್ರಿವೇಣಿ. ಸೊ ಐ ಆಮ್ ಎ ಕನ್ಸಲ್ಟೆಂಟ್ ಇನ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಆ್ಯಂಡ್ ಐ ಟೇಕ್ ಕೇರ್ ಆಫ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇರ್ ಆ್ಯಂಡ್ ಐ ಆಮ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಟು. ವೀಕ್ಷಕರೇ, ನೋಡಿದ್ರಲ್ಲ, ಡಾಕ್ಟರ್ ತ್ರಿವೇಣಿಯವರು ಈ ಫಲವತ್ತತೆ ಅಂತ ಬಂದಾಗ, ಸಂತಾನಹೀನತೆ ಅಂತ ಏನಿರುತ್ತೆ, ಮಕ್ಕಳಾಗೋದಕ್ಕೆ ಯಾವೆಲ್ಲ ವಿಷಯಗಳು ಅಡೆತಡೆ ಮಾಡ್ತಾ ಇರುತ್ತೆ, ಅದರಲ್ಲಿ ತುಂಬ ಸಿದ್ಧಹಸ್ತರು ಆ ಚಿಕಿತ್ಸೆ ಕೊಡೋದಕ್ಕೆ, ಫರ್ಟಿಲಿಟಿ ಸಂತಾನ ಪ್ರಾಪ್ತಿ ಆಗೋದಕ್ಕೆ ಏನು ಚಿಕಿತ್ಸೆ ಅಂತ ಇರುತ್ತೆ ಅದರಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಇವತ್ತು ನಾವು ಸಾಕಷ್ಟು ಆಯಾಮಗಳನ್ನು
ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಮಾತಾಡ್ತಾ ಹೋಗೋಣ. ಡಾಕ್ಟರ್, ಈಗ ಏನಾಗುತ್ತೆ ಅಂತಂದರೆ ಸಂತಾನ ಪ್ರಾಪ್ತಿ ಅಂತ ಬಂದಾಗ ಇದು ಎಲ್ಲರ ಹೃದಯಕ್ಕೆ ಹತ್ತಿರವಾದಂಥ ವಿಷಯ ಅಂತ ಹೇಳ್ತೀವಿ ನಾವು. ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಈ ಜ್ಯೋತಿಷ್ಯ ಒಂದು ಶಾಸ್ತ್ರದಲ್ಲಿ ನೋಡಲಿಕ್ಕಾಗಿ ಸಂತಾನ ಪ್ರಾಪ್ತಿಗೆ ಸಾಕಷ್ಟು ವಿಷಯಗಳು ಅಡೆತಡೆ ಉಂಟು ಮಾಡ್ತಾ ಇರುತ್ತೆ. ಇದನ್ನು ನಾನು ನಿಮ್ಮ ಒಟ್ಟಿಗೆ ನಾನು ಮೊದಲನೆಯ ಪ್ರಶ್ನೆಯನ್ನು ಕೇಳಬೇಕು ಅಂತ ಸಾಕಷ್ಟು ಕುತೂಹಲ ನನ್ನಲ್ಲಿದೆ. ಅದನ್ನು ಕೇಳಿ ನಾನು ನಮ್ಮ ಒಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಆಯಾಮದಲ್ಲಿ ಯಾವ ಮನೆಯಲ್ಲಿ ಎಷ್ಟನೇ ಗ್ರಹ ಇದ್ದರೆ ಸಂತಾನ ಪ್ರಾಪ್ತಿ ಆಗುತ್ತೆ ಅದರ ಕುರಿತು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಏನೇನು ಚಾಲೆಂಜಸ್ ಇರುತ್ತೆ, ಉದಾಹರಣೆಗೆ ಬಂಜೆತನ ಅಂದ್ರೇನು, ಮತ್ತು ಅದು ಸ್ತ್ರೀಯರಲ್ಲೂ ಕೂಡ ಕಾಡುತ್ತಾ, ಮತ್ತು ಅದು ಎಷ್ಟನೆಯ ವಯಸ್ಸಿನ ಮಿತಿ ಅಂತ ಇರುತ್ತೆ, ಅದರ ಪರಿಮಿತಿ ಒಳಗಡೆನೆ ಬಂದರೆ ಸಂತಾನ ಪ್ರಾಪ್ತಿ ಸಾಧ್ಯ ಆಗತ್ತೆ. ಇಷ್ಟು ಎಲ್ಲ ಪ್ರಶ್ನೆಗಳು ಕೂಡ ಒಂದು ವೀಕ್ಷಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ದಯಮಾಡಿ ತಾವು ಒಂದು ಗೈಡೆನ್ಸನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೌದು ಗುರುಗಳೇ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಕಾಮನ್ ಆಗಿ ನೋಡ್ತಾ ಇರೋದು ರೈಸಿಂಗ್ ಕನ್ಸರ್ನ್ ಅಂದರೆ ಈ ಇನ್ಫರ್ಟಿಲಿಟಿ ಇಶ್ಯೂಸೇ. ಸೊ ಬಂಜೆತನ ಒಂದು ತುಂಬ ಜನರಿಗೆ ಕಾಡುವಂಥ ಸಮಸ್ಯೆ. ಸೊ ಬಂಜೆತನ ಅಂದರೆ ಈಗ ದಂಪತಿಗಳು 1 ವರ್ಷದಿಂದ ಸತತವಾಗಿ ಲೈಂಗಿಕ ಸಂಪರ್ಕ ಹೊಂದಿಯೂ ಅವರು ಗರ್ಭಧಾರಣೆ ಧರಿಸಲು ಸಾಧ್ಯವಿರುವ ಕಂಡೀಷನ್ಗೆ ನಾವು ಬಂಜೆತನ ಎಂದು ಹೇಳುತ್ತೇವೆ. ಸೊ ಈಗ ಪ್ರಿಸೈಸ್ ಆಗಿ ಹೇಳಬೇಕಂದ್ರೆ ಸೊ ಲೆಸ್ ದೆನ್ 35 ಇಯರ್ಸ್. ಸೊ ಅವರು 1 ಇಯರ್ವರೆಗೂ ನಾವು ವೆಯ್ಟ್ ಮಾಡ್ಬೋದು. ಸೊ 1 ಇಯರ್ವರೆಗೂ ಪ್ರಯತ್ನ ಪಟ್ಟು ಅದರಲ್ಲಿ ಫಲ ಸಿಗದೇ ಇದ್ದಾಗ ಅವರು ಡಾಕ್ಟರ್ನ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ತೀವಿ. ಈಗ ಮೋರ್ ದೆನ್ 35 ಇಯರ್ಸ್ ಏಜ್ ಗ್ರೂಪ್ ಇರುತ್ತೆ, ಅವರಿಗೆ ಎಗ್ಗಿನ ಕೊರತೆ ಅಂಶ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅವರಿಗೆ 6 ಮಂತ್ಸ್ ಟೈಮ್ ಹೇಳ್ತೀವಿ ನಾವು. 6 ಮಂತ್ಸ್ ಅಂತಂದರೆ ಸೊ ಟ್ರೈ ಮಾಡಲಿ 6 ಮಂತ್ಸು. ಸೊ ಆ 6 ಮಂತ್ಸ್ ಒಳಗೆ ಅವ್ರು ಕನ್ಸೀವ್ ಆಗಲಿಲ್ಲ ಅಂದರೆ ಡಾಕ್ಟರ್ ಸಲಹೆ ಪಡಿಬೋದು. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ತುಂಬ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಲಿ ಟೆಕ್ಕೀಸು, ಸೊ ಅವ್ರಿಗೆ ಲೇಟ್ ಮ್ಯಾರೇಜು ಆ್ಯಂಡ್ ಲೇಟ್ ಕನ್ಸೆಪ್ಷನ್ ಈ ಕಾನ್ಸೆಪ್ಟಲ್ಲಿ ಇರ್ತಾರೆ. ಸೊ ಅವ್ರಿಗೆ ನಾನು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಸೊ ನೀವು ಮದುವೆ ಆದ ತಕ್ಷಣ ಸೊ 1 ಇಯರ್ ನೀವು ಸ್ಪೆಂಡ್ ಮಾಡಿ, ಆದರೆ ಇನ್ನೂ ನೀವು ವೆಯ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಗೋ ಟು ದ ಡಾಕ್ಟರ್. ಈ ಬೇಸಿಕ್ ಟೆಸ್ಟ್ USG ಅಂತ ಹೇಳ್ತೀವಿ, ಸ್ಕ್ಯಾನಿಂಗು ಮತ್ತು ಫರ್ಟಿಲಿಟಿ ಇಂಡೆಕ್ಸ್ AMH ಅಂತ ಹೋಗ್ತಾ ಹೇಳ್ತೀನಿ ಇದ್ರ ಬಗ್ಗೆ. ಸೊ ಇದನ್ನ ಅವರು ಮಾಡಿಕೊಂಡಾಗ ಸೊ ಅವ್ರಿಗೆ ಗೊತ್ತಾಗುತ್ತೆ ವೇರ್ ದೇ ಸ್ಟ್ಯಾಂಡ್ ಅಂತ. ಸೊ ಅದನ್ನು ನೋಡಿಕೊಂಡು ದೆನ್ ಲೆಟ್ ದೆಮ್ ಡಿಸೈಡ್. ಸೊ ವೆದರ್ ವೆಯ್ಟ್ ಮಾಡ್ಬೋದಾ ಇಲ್ಲ ಬೇಗ ಕನ್ಸೀವ್ ಆಗೋದಕ್ಕೆ ಪ್ಲಾನ್ ಮಾಡ್ಬೋದಾ ಅಂತ ಅವ್ರಿಗೊಂದು ಐಡಿಯಾ ಬರುತ್ತೆ. ಸೊ ಇದನ್ನ ಅವ್ರು ಮಾಡ್ಕೋಬೋದು. ಖಂಡಿತ. ಈಗ ನೀವು ಹೇಳ್ತಾ ಇದ್ರಿ ಡಾಕ್ಟರ್, ಈಗ 35 ವರ್ಷ ಒಂದು ಮಿತಿ ಅಂತ ಇರುತ್ತೆ, ಆಗ ಅವ್ರಿಗೆ ನಾವು 6 ತಿಂಗಳ ಸಮಯಾವಕಾಶ ಕೊಡ್ತೀವಿ ಅಂತ ಹೇಳಿ, ಅಲ್ಲೂ ಕೂಡ ಸಕ್ಸಸ್ ರೇಟ್ ಜಾಸ್ತಿ ಇರುವಂತಹ ಸಾಧ್ಯತೆ ಇರುತ್ತಾ? ಹೇಗೆ? ಖಂಡಿತ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಆದರೆ ಅವರು ಒಂದು ಈಗ ಋತುಚಕ್ರ ನಾರ್ಮಲ್ ಆಗಿ ಮೆನ್ಸ್ಟ್ರುವಲ್ ಸೈಕಲ್ ನಾವು 28 to 30 ಡೇಸ್ ಅಂತ ಹೇಳ್ತೀವಿ. ಸೊ ಈಗ ಆ್ಯಪಲ್ಲೂ ಸಿಗುತ್ತೆ ಆ ಓವ್ಯುಲೇಷನ್ ಟ್ರ್ಯಾಕಿಂಗ್ ಅಂತ. ಸೊ ಇಷ್ಟು ಕಂಪ್ಲೀಟ್ ಆಗಿ ಒಂದು ಈಗ ಆಸೆ ಪಡೋರು, ಬೇಗ ಮಕ್ಕಳಾಗಬೇಕು ಅಂತ ಅವರು ಅಂದ್ಕೊಂಡಿರೋರು ಈ ಆ್ಯಪ್ ಇಲ್ಲ ಮಿಡ್ಲ್ 10 ಡೇಸ್ ಆಫ್ ಸೈಕಲ್ ಇನ್ ಜನರಲ್ ಆಗಿ ಆಲ್ಟರ್ನೇಟ್ ಡೇ ಈಗ ಲೈಂಗಿಕ ಸಂಬಂಧ ಇಟ್ಕೊಂಡು ಸೊ ಅದನ್ನು ಫಲವತ್ತತೆಗೆ ಇನ್ಕ್ರೀಸ್ ಮಾಡ್ಕೋಬೋದು ಅದನ್ನು ಚಾನ್ಸಸ್. ಖಂಡಿತ. ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇದೆ ಡಾಕ್ಟರ್, ಯಾಕೆಂದರೆ ಸುಮಾರು ಜನ ನನಗೆ ಏನು ಕ್ಲೈಂಟ್ಸ್ ಇದ್ದಾರೆ ಅವ್ರಿಗೆ ನಾವು ವೈದಿಕ ಜ್ಯೋತಿಷ್ಯದಲ್ಲೂ ಕೂಡ ಒಂದು ಪರಿಹಾರ ಕೊಡ್ತಾ ಇರ್ತೀವಿ, ಜೊತೆಗೆ ವೈದ್ಯಕೀಯಕ್ಕೂ ಕೂಡ ತಾವು ಅಪ್ರೋಚ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಯಾಕೆಂದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಅವರು ಕೆಲವೊಂದು ಭಗವಂತನ ನಾಮಸ್ಮರಣೆ, ಕೀರ್ತನೆ ಇರಬಹುದು ಅಥವಾ ರೆಮಿಡೀಸ್ ಇರಬಹುದು, ಅದನ್ನು ಮಾಡಿಕೊಂಡು ವೈದ್ಯಕೀಯ ಲೋಕಕ್ಕೂ ಕೂಡ ಅವರು ನಿಮ್ಮಂಥ ಪರಿಣಿತರ ಬಳಿ ಅವರು ಸಜೆಷನ್ ತಗೊಂಡಾಗ ಅವರು ಸಂತಾನ ಪ್ರಾಪ್ತಿಯ ಕನಸನ್ನ ನನಸು ಮಾಡ್ಕೋಬಹುದು. ಖಂಡಿತ. ಒಂದೇನು ಅಂತಂದ್ರೆ ನನ್ನಲ್ಲಿ ಸುಮಾರು ಜನ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ 35ರ ನಂತರ ಎಷ್ಟು ವಯಸ್ಸು ಮಿತಿ ಅಂತ ಏನಿರುತ್ತೆ ಅಲ್ಲಿವರೆಗೂ ದಂಪತಿಗಳು ಈಗ ಅವರು ಲೈಂಗಿಕ ಸಂಪರ್ಕ, ಯಾಕೆಂದ್ರೆ ಏಜ್ ಮ್ಯಾಟರ್ ಆಗಿರುತ್ತೆ, ಅದನ್ನ ಹೊರತುಪಡಿಸಿ ಎಲ್ಲಿಯವರೆಗೂ ಕೂಡ ಅದನ್ನ ಪ್ರಯತ್ನ ಪಡಬಹುದು ಅನ್ನೋದರ ಏಜ್ ಇದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ನನ್ನಂತೆಯೇ ಸಾಕಷ್ಟು ಜನರ ಅದು ಪ್ರಶ್ನೆ. ಕರೆಕ್ಟ್. ಹೌದು, ಇದು ಏಜ್ ಲಿಮಿಟ್ ನೋಡಿ 40 ಇಯರ್ಸ್ ವರ್ಗೂ ಹೇಳ್ತೀವಿ.
ಸೊ ಆಸ್ ಏಜ್ ಅಡ್ವಾನ್ಸಸ್ ನಾವೊಂದು ಆ ಫರ್ಟಿಲಿಟಿ ಇಂಡೆಕ್ಸ್ ಅದನ್ನು ನಾವು AMH ಮುಖಾಂತರ ನಾವು ನೋಡ್ಕೊಳ್ತೀವಿ. ಸೊ ಈ AMH ಕಡಿಮೆ ಆಗ್ತಾ ಹೋಗುತ್ತೆ. ಸೊ 40 ವರ್ಷದವ್ರಿಗೆ ಒಂದೊಂದು ಸತಿ ಯೂಶಲಿ ವಿ ಎಕ್ಸ್ಪೆಕ್ಟ್ ಅರೌಂಡ್ 1 ಅಷ್ಟಿದ್ರೇ ಇಟ್ ಇಸ್ ಗುಡ್ ಅಂತ ಹೇಳ್ತೀವಿ. ಸೊ ಈ AMH ತುಂಬ ಕ್ಷೀಣಿಸ್ಬಿಡುತ್ತೆ, 1.25 ಅಲ್ಲಿವರೆಗೂ ಹೋಗುತ್ತೆ. ಸೊ ಆ ಥರದವರು ಅದನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡ್ಬೋದು. ಸಪೋಸ್ ಈಗ ಏಜ್ ಲಿಮಿಟ್ ಅಂತ ಬರೋದಿಲ್ಲ, ಏನಕ್ಕೆಂದರೆ ಈಗ ಅಡ್ವಾನ್ಸ್ ಟೆಕ್ನಿಕಲ್ಲಿ ಡೋನಾರ್ ಎಗ್ಸ್ ತೊಗೋಬೋದು. ಸಪೋಸ್ ಅವರು ಎಗ್ ಕ್ಷೀಣಿಸಿದ್ರೆ ಸೊ ನಾವು ಬೇರೆಯವ್ರದ್ದು ಅಂಡಾಶಯದಿಂದ ಎಗ್ಸ್ ನಾವು ತಗೊಂಡು ಅವರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಈ ಒಂದು ಆಪ್ಷನ್ ಇದೆ ಅವ್ರಿಗೆ. ಖಂಡಿತ. ಸೊ ಹಾಗಾಗಿ ಏಜ್ ಲಿಮಿಟ್ ಅವ್ರದ್ದೇ ಆದರೆ 40 ಇಯರ್ಸ್ ಹೇಳ್ತೀವಿ. ಸೊ ನಾವು ಇನ್ನು ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ರು ಇದೇ ರೀಸನ್ ಆಗಿ. ಅವರು ರಾಜಸ್ಥಾನಿಯವರು, ತುಂಬ ಲೈಕ್ ಆವ್ರೇಜು. ಸೊ ಅವಳಿಗೆ ಮುಂಚೆಯಿಂದನೂ ಅದು ಒಂದು 30 ಇಯರ್ಸಿಂದನೂ ಅವಳದು ಲೋ ಎಗ್ ಕೌಂಟ್ ಅಂತ ಅವಳು ತಿಳ್ಕೊಂಡಿದ್ರು ಆಲ್ರೆಡಿ. ಇವರು ನನ್ನ ಹತ್ರ ಬಂದಾಗ ಶಿ ಈಸ್ 46 ಇಯರ್ಸ್. ಓ ಗ್ರೇಟ್. ಅವ್ರ ಹಸ್ಬೆಂಡ್ ಬಂದು ನನಗೆ ಕೇಳಿದ್ದು, डॉक्टरे मैंने बहुत कमा लिया हिंदी और मुझे अभी बच्चा चाहिए, कैसे भी आप करके दीजिए ಅಂತ. ಅವಾಗ ಅವ್ರದ್ದು AMH ಆಬ್ವಿಯಸ್ಲಿ ತುಂಬಾ ಕಮ್ಮಿ ಇತ್ತು. ಅಂಥವ್ರಿಗೆ ಈವನ್ ಎಂಡೋಮೆಟ್ರಿಯಂ ಪ್ರಿಪೇರ್ ಮಾಡೋದು ಕಷ್ಟ ಆಗುತ್ತೆ ನಮಗೆ, ಬಿಕಾಸ್ ಈಸ್ಟ್ರೋಜನ್ನು ಇರಲ್ಲ. ಸೊ ಅವ್ರಿಗೆ ನಾನು ಡೋನರ್ ಆಪ್ಷನ್ ಕೊಟ್ಟು ಡೋನಾರಲ್ಲಿ ಅವ್ರಿಗೆ ಟ್ವಿನ್ಸ್ ಆಯಿತು. ಸೊ ವೆನ್ ಶಿ ಡೆಲಿವರ್ಡ್ ಶಿ ವಾಸ್ 47 ಇಯರ್ಸ್. ತುಂಬಾ ಸಂತೋಷ ನೋಡಿ. ಇದೊಂದು ರೀತಿಯ ಒಂದು ಅವ್ರಿಗೆ ಎಷ್ಟು ಸಂತಾನ ಸಾಧ್ಯ ಆಗದೆ ಅಂತಲ್ಲ, ಬಟ್ ಜನರಿಗೆ ಒಂದೊಂದ್ಸತಿ ಏನಾಗುತ್ತೆ, ಈ ಆಕ್ಸೆಪ್ಟೆನ್ಸ್ ಬರಲ್ಲ ಬೇರೆಯವ್ರಿಗೆ ನಾವು ಸಜೆಸ್ಟ್ ಮಾಡಿದಾಗ. ಸೊ ಲೋ AMH ಇರೋರಿಗೆ ಅವ್ರದ್ದೇ ಆಗಬಾರ್ದು ಅಂತ ಏನಿಲ್ಲ, ಬಟ್ ಒಂದು ಸೈಕಲ್ ನಾವು ಟ್ರೈ ಮಾಡ್ಬೋದು. ಸೊ IVF ಮುಖಾಂತರ. ಸೊ ಅದರಲ್ಲಿ ಅವ್ರಿಗೆ ಕನ್ಸೀವ್ ಆಗಲಿಲ್ಲ ಅಂದರೆ ದೆನ್ ವಿ ಗಿವ್ ದ ನೆಕ್ಸ್ಟ್ ಆಪ್ಷನ್ ಡೋನರ್ ಆಪ್ಷನ್, ಬಿಕಾಸ್ ಕಾಸ್ಟ್ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಖಂಡಿತ ಖಂಡಿತ ಖಂಡಿತ. ತುಂಬಾ ಸಂತೋಷ ನೋಡಿ. 46-47 ವರ್ಷಕ್ಕೆ ಸಂತಾನ ಪ್ರಾಪ್ತಿ ಅಂದ್ರೆ ಅವ್ರ ಕನಸು ನನ್ಸಾಗಿರತ್ತೆ. ನಿಮಗೂ ಈ ಮುಖಾಂತರ ಶುಭಾಶಯಗಳನ್ನ ಹೇಳಕ್ಕೆ ಅವ್ರ ಪರವಾಗಿ ಇಷ್ಟಪಡ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈಗ ಮೇಡಮ್ ಅವ್ರು ಹೇಳಿದ್ ಕೇಳಿ ನಾನೀಗ ವೈದಿಕ ಜ್ಯೋತಿಷಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದೇನು ನಾನು ಸಜೆಷನ್ ಕೊಡ್ತೀನಿ ಅಂತಂದ್ರೆ, ಈಗ IVF ಟ್ರೀಟ್ಮೆಂಟ್ ಫಲವತ್ತತೆ ಅಂತ ಇರುತ್ತೆ. ಏಜನ್ನು ಕೂಡ ಕೆಲವೊಬ್ರು ಸುಮಾರು ದಂಪತಿಗಳು ಇಲ್ಲ 35, 36 ಆಯ್ತು, 40 ಆಯ್ತು, 45 ಆಯ್ತು, ಬೇಡ ನಾವು IVF-ಗೆ ಹೋಗೋದು ಬೇಡ, ಅವರು ನ್ಯಾಚುರಲ್ ಆಗು ಟ್ರೈ ಮಾಡಿರ್ತಾರೆ ಡಾಕ್ಟರ್, ಅವ್ರಿಗೂ ಆಗಲೂ ಕೂಡ ಅವ್ರಿಗೆ ಸಕ್ಸಸ್ ಇರಲ್ಲ. ಈಗ IVF ಏಜು ಮುಗ್ದೋಯ್ತು ಅಂತ ಕೂತ್ ಬಿಡ್ತಾರೆ ಮನೆಯಲ್ಲಿ, ಪ್ರಯತ್ನ ಮಾಡೋದಿಲ್ಲ. ಒಂದು ಮಿಸ್ಕನ್ಸೆಪ್ಷನ್ ಇಂದ ದಯಮಾಡಿ ಏಜ್ ತಮಗೆ 35, 40, 45 ಈಗ ಡಾಕ್ಟರ್ ಹೇಳಿದ್ರು ಎಕ್ಸಾಂಪಲ್ ಒಂದು ರೀತಿಯ ಸಕ್ಸಸ್ ಆಗಿದೆ ಅಂತ. ನೀವು ಕೂಡ ಆ ಒಂದು ಮಿಸ್ಕನ್ಸೆಪ್ಷನ್ ಇಂದ ಹೊರಗಡೆ ಬನ್ನಿ. ಏಜ್ ಫ್ಯಾಕ್ಟರ್ ಅಂತ ಕೂತ್ಕೋಬೇಡಿ. ಒಂದೇ ಒಂದ್ಸಲ ಡಾಕ್ಟರ್ ತ್ರಿವೇಣಿ ಅವರ ಒಂದು ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ, ದಯಮಾಡಿ ಬನ್ನಿ. ನೀವು ದಂಪತಿಗಳು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನಿಮಗೆ ಖಂಡಿತ ಅವರು ಆಗುತ್ತೆ ಆಗಲ್ಲ ಎಲ್ಲ ಟೆಸ್ಟ್ ಮಾಡಿ ಕಂಪ್ಲೀಟ್ ಆಗಿ ಹೇಳ್ತಾರೆ. ಯಾಕೆ ನೀವು ಮನೆಯಲ್ಲೇ ಕೂತ್ಕೊಂಡಿದ್ದೀರಿ, ದಯಮಾಡಿ ಒಂದ್ಸಲ ಬಂದು ಭೇಟಿ ಮಾಡಿ. ಆಗುವಂಥ ಚಾನ್ಸ್ ಇದ್ದರೆ ಡಾಕ್ಟರ್ ಎಲ್ಲ ಪ್ರಯತ್ನ ಮಾಡಿ ನಿಮ್ಮ ಒಂದು ಏಜ್ ಫ್ಯಾಕ್ಟರ್ ಇರಬಹುದು ಅಥವಾ ಫಲವತ್ತತೆಗೆ ಒಂದು ಅವಕಾಶ ಇದ್ದಾಗ ನೀವ್ಯಾಕೆ ಅವಕಾಶವನ್ನು ಮಿಸ್ ಮಾಡ್ಕೋತೀರಿ. ಸಂತಾನ ಪ್ರಾಪ್ತಿಯಾಗುವಂತಹ ಒಂದು ಅವಕಾಶ ಇದ್ದರೆ ದಯಮಾಡಿ ಬಂದು ಭೇಟಿ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಡಾಕ್ಟರ್. ಈಗ ನಾವು ಒಂದು ವೈದಿಕ ಜ್ಯೋತಿಷ್ಯದಿಂದ ನೋಡ್ಲಿಕ್ಕಾಗಿ ಎಷ್ಟನೇ ಮನೆಯಲ್ಲಿ ಕುಂಡಲಿಯ ಎಷ್ಟನೇ ಭಾವದಲ್ಲಿ ಇದ್ರೆ ಸಂತಾನ ಪ್ರಾಪ್ತಿಯಾಗುತ್ತಾನ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ತಾ ಹೋಗೋಣ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, 5ನೇ ಮನೆ ವಿಶೇಷವಾಗಿ ಮಕ್ಕಳು ಸಂತಾನವನ್ನ ಸೂಚನೆ ಮಾಡುತ್ತೆ ಅಂತ ಹೇಳ್ತಾರೆ. 5ನೇ ಮನೆ ನಮಗೆ ಸ್ಟ್ರಾಂಗ್ ಆಗಿರಬೇಕು, ಅಲ್ಲಿ ವಿಶೇಷವಾದಂತಹ ಪಾಸಿಟಿವ್ ಹಾಗೆ ಶುಭಗ್ರಹ ಇದ್ದರೆ ಸಂತಾನ ಪ್ರಾಪ್ತಿಯನ್ನ ಸೂಚನೆ ಮಾಡುತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿ 9ನೇ ಮನೆ ನಮಗೆ ಹಿಂದಿನ ಜನ್ಮ ಪಾಸ್ಟ್ ಲೈಫ್ ಕರ್ಮಾಸನ್ನ ಸೂಚನೆ ಮಾಡುತ್ತೆ. 2ನೇ ಮನೆಯನ್ನ ನೋಡ್ಬೇಕಾಗತ್ತೆ. 2ನೇ ಮನೆ ಏನಪ್ಪಾ ಅಂತಂದ್ರೆ ಫ್ಯಾಮಿಲಿ ಸಂಬಂಧವನ್ನ ಸೂಚಿಸುತ್ತೆ. ಅದೇ ರೀತಿ 11ನೇ ಮನೆ ನಮಗೆ ನಮ್ಮ ಆಸೆ ಕನಸುಗಳನ್ನ ಫುಲ್ಫಿಲ್ ಮಾಡುವಂತಹ ಒಂದು ಮನೆ ಅಂತ ಹೇಳ್ತಾರೆ ಡಾಕ್ಟರ್. ಹೀಗಾಗಿ ಈ ಎಲ್ಲ ಮನೆಗಳನ್ನ ನೋಡ್ಬೇಕಾಗತ್ತೆ. ಇದರ ಬಗ್ಗೆ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದ್ರೆ ಈಗ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಾ ಇದೆ. ಸುಧೀಂದ್ರ ದೇಶಪಾಂಡೆ ಗುರುಜಿ ಹತ್ರ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು. ನಮಗೆ ಮಕ್ಕಳ ಭಾಗ್ಯ ಯೋಗ ಇದೆಯಾ ಇಲ್ವಾ ಅಂತ ನಾನು ಅಕ್ಯುರೇಟ್ ಆಗಿ ವೈದಿಕ ಜ್ಯೋತಿಷದಲ್ಲಿ ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ. ಅದನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದ್ರೆ ನಿಮಗೆ ಈ ನಂಬರಿಗೆ ಕನ್ಸಲ್ಟ್ ಮಾಡಿ ನೀವು
ಕನ್ಸಲ್ಟೇಷನ್ ತಗೋಬಹುದು. ವಿಶೇಷವಾಗಿ ಗುರುಗ್ರಹ ನೋಡಿ, ಗುರು, ಚಂದ್ರ, ಶುಕ್ರ ಮತ್ತೆ ರವಿ, ಮಂಗಳ ಇವೆಲ್ಲವೂ ಕೂಡ ವಿಶೇಷವಾಗಿ ಸಂತಾನ ಪ್ರಾಪ್ತಿಗೆ ಬಲವನ್ನು ಕೊಡುವಂತಹ ಗ್ರಹಗಳು. ಅದಕ್ಕೋಸ್ಕರ ಇದಕ್ಕೇ ಆದಂತಹ ಸ್ಪೆಷಲ್ ರೆಮಿಡೀಸ್ ಮಾಡ್ಕೋಬೇಕಾಗತ್ತೆ. ಸರ್ಪದೋಷ ಇರುತ್ತೆ ನೋಡಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಪೂರ್ವಜರು ನಿಮಗೆ ಗೊತ್ತಿಲ್ಲದೆ ಸರ್ಪವನ್ನ ಸಾಯಿಸ್ಬಿಡ್ತಾರೆ, ಸರ್ಪದೋಷ ಬರುತ್ತೆ. ಆ ಸರ್ಪದೋಷ ಇದ್ರೆ ಮಕ್ಕಳಾಗೋದಕ್ಕೆ ಸಾಕಷ್ಟು ಅಡೆತಡೆ ತಂದೊಡ್ಡುತ್ತೆ. ಇನ್ನ ನಿಮಗೆ ಏನಾದ್ರೂ ವಿಶೇಷವಾಗಿ ಪಿತೃದೋಷ ಇದ್ರಂತೂ ಹೇಳ್ತೀನಿ ವೀಕ್ಷಕರೇ, ಸಾಕಷ್ಟು ಮಿಸ್ ಕ್ಯಾರೇಜ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ದಯಮಾಡಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಏನಾದ್ರೂ ಪಿತೃದೋಷ ಇದ್ರೆ ಪರಿಹಾರ ಹೇಳ್ಕೊಡ್ತೀನಿ, ಅದನ್ನು ಮಾಡಿಸ್ಕೊಂಡು ಡಾಕ್ಟರ್ ತ್ರಿವೇಣಿಯವರ ಬಳಿ ಬನ್ನಿ. ಖಂಡಿತವಾಗಿಯೂ ವೈದಿಕವಾಗಿ ಕ್ಲಿಯರ್ ಆಗಿರುತ್ತೆ. ಜ್ಯೋತಿಷ್ಯದ ಪ್ರಕಾರ ಅವರು ಕೂಡ ಅವರ ಅನುಭವವನ್ನ ದಾರೆ ಎರೆದು ಟೆಸ್ಟ್ ಮಾಡಿಸಿ ನಿಮ್ಮ ಮಡಿಲಿಗೆ ಕಂದಮ್ಮನ ಆಗಮನವನ್ನ ಖಂಡಿತವಾಗಿಯೂ ಕೂಡ ಮಾಡುವಂತ ವ್ಯವಸ್ಥೆ ಇದೆ. ಬನ್ನಿ, ಈಗ ವೈದ್ಯಕೀಯ ಶಾಸ್ತ್ರದಲ್ಲಿ ಮುಂದಿನ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ನೋಡಿ ಎಷ್ಟು ಸೊಗಸಾಗಿ ಸಂತಾನ ಪ್ರಾಪ್ತಿಗೆ ನಮ್ಮ ಡಾಕ್ಟರ್ ಉತ್ತರ ಕೊಡ್ತಾರೆ ಅಂತ ಹೇಳಿ. ಡಾಕ್ಟರ್, ಈಗ ನಾನು ಆಗ್ಲೇ ಡಿಸ್ಕಸ್ ಮಾಡ್ತಾ ಇದ್ದೆ ಮಿಸ್ ಕ್ಯಾರೇಜ್ ಅಂತ ಹೇಳಿ. ಈಗ ನಮ್ಮ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗೆ ಅಂದ್ರೆ, ಈ ಸರ್ಪದೋಷ ಇರಬಹುದು ಅಥವಾ ಪಿತೃದೋಷ ಇರಬಹುದು, ಅಂತ ಸಮಸ್ಯೆಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜಾತಕ ವೇರಿ ಆಗುತ್ತೆ. ಈಗ ಎಲ್ಲರಿಗೂ ಕೂಡ ಅದೇ ಮನೆಯಲ್ಲಿ ಅದೇ ಗ್ರಹ ಸ್ಥಿತ ಆಗ್ಬೇಕು ಅಂತಿಲ್ಲ. ಯಾಕೆಂದ್ರೆ ಹುಟ್ಟಿದ ವೇಳೆ, ಜನ್ಮ ವೇಳೆ ಡಿಫ್ರೆಂಟ್ ಇರೋದ್ರಿಂದ ಬೇರೆ ಬೇರೆ ತರದ ಸಮಸ್ಯೆಗಳಿರುತ್ತೆ. ಈಗ ನಾವು ವೈದ್ಯಕೀಯ ಲೋಕ ಅಂತ ಬಂದಾಗ, ಈ ಮಿಸ್ ಕ್ಯಾರೇಜ್ ಅಂತ ಬಂದಾಗ ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ನಮ್ಮ ವೀಕ್ಷಕರಿಗೆ. ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ 30-35 ವರ್ಷದ ಒಳಗಿನ ಒಂದು ವ್ಯಕ್ತಿಗಳಿಗೆ ಮಿಸ್ ಕ್ಯಾರೇಜ್ ಆಗೋದಾಗ್ಲಿ ಅಥವಾ ತದನಂತರದ ವಯಸ್ಸಿನವರಿಗೆ ಮಿಸ್ ಕ್ಯಾರೇಜ್ ಆಗೋದಾಗ್ಲಿ ಯಾವ ರೀತಿಯ ಕಾರಣಗಳಿರುತ್ತೆ, ಅದರ ಜೊತೆಗೆ ಈ ಹಾರ್ಮೋನಲ್ ಸಮಸ್ಯೆಗಳನ್ನ ಅವಾಯ್ಡ್ ಮಾಡಬಹುದಾ, ಅದರ ಒಟ್ಟಿಗೆ ಈ PCOS ಸಂತಾನ ಪ್ರಾಪ್ತಿಗೆ ಯಾವೆಲ್ಲ ಅಡೆತಡೆಗಳನ್ನು ಒಡ್ಡುತ್ತೆ ಅನ್ನೋದನ್ನ ದಯಮಾಡಿ ವೀಕ್ಷಕರಿಗೆ ತಿಳಿಸ್ಬೋದಾ ಡಾಕ್ಟ್ರೆ? ಖಂಡಿತವಾಗ್ಲೂ. ಸೊ ಈಗ ಜನರಿಗೆ ಮಿಸ್ಕ್ಯಾರೇಜ್ ಅಂತ ಬಂದಾಗ ಒಂದು ಮಿಸ್ಕ್ಯಾರೇಜ್ಗೆ ತುಂಬ ದುಃಖ ಪಡೋದು ನೋಡಿದ್ದೀವಿ. ಅವ್ರಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಸೊ ನಾನು ಏನು ಹೇಳೋದಂದರೆ, ಈ ಮಿಸ್ಕ್ಯಾರೇಜ್ ಬಂದಾಗ ಸೊ ಒಂದು ಮಿಸ್ಕ್ಯಾರೇಜ್ ಆದ ತಕ್ಷಣ ಅವರು ಒಂದು ಸ್ಕ್ಯಾನು, ಒಂದು ಸಿಂಪಲ್ ಹಾರ್ಮೋನಲ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಈ ತದನಂತರ ಕನ್ಸೆಪ್ಷನ್ ಆಗೋದು ಮತ್ತು ಮಿಸ್ಕ್ಯಾರೇಜ್ ಗರ್ಭಪಾತ ಆಗೋದನ್ನ ಖಂಡಿತವಾಗ್ಲೂ ತಕ್ಕ ಮಟ್ಟಿಗೆ ನಾವು ತಡಿಬೋದು. ಸೊ ಇದರಲ್ಲಿ ಥೈರಾಯ್ಡ್ ಪ್ರಾಬ್ಲಮಿಂದ ಮಿಸ್ಕ್ಯಾರೇಜಸ್ ಆಗುತ್ತೆ, ಹೈ ಶುಗರ್ಸಿಂದನೂ ಮಿಸ್ಕ್ಯಾರೇಜಸ್ ಆಗುತ್ತೆ. ಈಗ ಯುಟ್ರೈನ್ ಅಬ್ನಾರ್ಮಲಿಟೀಸ್ ಹೇಳ್ತೀವಿ. ಯುಟ್ರೈಸ್ ಗರ್ಭಕೋಶದಲ್ಲಿ ಗಡ್ಡೆಗಳಿರುತ್ತೆ, ಸಣ್ಣ ಗಡ್ಡೆಗಳು, ಅದರಿಂದ ಭ್ರೂಣ ಕಚ್ಕೊಳ್ಳಲ್ಲ. ಸೊ ಅವ್ರಿಗೆ ರಿಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ಸ್ ಇರುತ್ತೆ, ಪ್ಲಸ್ ಕನ್ಸೀವ್ ಆದಮೇಲೂ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ಸು ಇರುತ್ತೆ. ಇನ್ನು ಕೆಲವು ಕಂಡೀಷನ್ಸು, ಈಗ ಗರ್ಭಕೋಶದ ಬಾಯಿ ಅಂತ ಹೇಳ್ತೀವಿ, ಅದು ವೀಕ್ ಇರುತ್ತೆ. ಸೊ ಅವ್ರಿಗೆಲ್ಲ 4th-5th ಮಂತಲ್ಲಿ ದೇ ವಿಲ್ ಹ್ಯಾವ್ ಅ ರಿಕರೆಂಟ್ ಸ್ಪಾಂಟೇನಿಯಸ್ ಅಬಾರ್ಷನ್ ಚಾನ್ಸಸ್. ಸೊ ಅಂಥವ್ರಿಗೆಲ್ಲ ನಾವು ಗರ್ಭಕೋಶ ಬಾಯಿಗೆ ಒಂದು ಸ್ಟಿಚ್ ಹಾಕಿಬಿಟ್ಟು ತಡೆ ಹಿಡಿತೀವಿ. ಇನ್ನು ಜೆನೆಟಿಕ್ ಪ್ರಾಬ್ಲಮ್ಸು, ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನಾನು ಒಂದು ಪೇಷಂಟ್ದು ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. One patient, she was having almost the 5th one which she has delivered normally. So in 3 abortions, exactly 12 to 13 weeks ಏನು ಹೇಳ್ತೀವಿ, ಆ ಫಸ್ಟ್ ಟ್ರೈಮಿಸ್ಟರ್ 3 ತಿಂಗಳು ಆದ ತಕ್ಷಣ ಬೇಬಿ ಇಟ್ ವಾಸ್ ಟು ಗೋ ಫಾರ್ ಇಂಟ್ರಾಯುಟ್ರೈನ್ ಫಿಟಲ್ ಡಿಮೈಸ್ ಅಂತೀವಿ. ಸೊ ಡೆತ್ ಆಗಿಬಿಡ್ತಾ ಇತ್ತು. ಸೊ ಇದರಲ್ಲಿ ನಾವು ಎಲ್ಲ ಟೆಸ್ಟ್ಗಳು ಮಾಡಿದ್ದೀವಿ. ಅದಕ್ಕೆ ಆ್ಯಂಟಿಪ್ಲೇಟ್ಲೆಟ್ ಆ್ಯಂಟಿಬಾಡೀಸು, ಈಗ ಜನರಲ್ ಆಗಿ ಎಲ್ಲ ನೋಡಿಕೊಂಡು ಅವಳಿಗೆ ಎಲ್ಲನೂ ನಾರ್ಮಲ್ ಇತ್ತು. ನನ್ನ ಹತ್ರ 4th ಕನ್ಸೆಪ್ಷನಲ್ಲಿ ಬಂದರು ಅವರು. ಸೊ ವಿ ಯೂಸ್ ಬ್ಲಡ್ ಥಿನ್ನರ್ಸು, ಏನೇನು ಪ್ರಿವೆಂಟ್ ಮಾಡಬೇಕಾಗಿತ್ತು ಅದೆಲ್ಲ ಮಾಡಿ ತದನಂತರನೂ 13 ವೀಕ್ಸ್ ಆಯಿತು. 14 ವೀಕಿಗೆ ಶಿ ಎಂಡೆಡ್ ಅಪ್ ವಿತ್ IUD. ಸೊ ಅದನ್ನು ನಾನು ಕೌನ್ಸಿಲ್ ಮಾಡಿದೆ, ಜೆನೆಟಿಕ್ ಅನಾಲಿಸಿಸ್ ಮಾಡೋಣ ಅಂತ. ಸೊ ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಒಂದು ಕ್ರೋಮೋಸೋಮ್ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಸೊ ಇವ್ರಿಗೆ ಇಬ್ರಿಗೂ ತದನಂತರ ಅದೇ ಇದಕ್ಕೆ ಟೆಸ್ಟ್ ಮಾಡಿದಾಗ ಈ 3ರಲ್ಲೂ ಇತ್ತು. ಪೇರೆಂಟ್ಸು, ಹಸ್ಬೆಂಡ್ಗೂ ಅದೇ ಪ್ರಾಬ್ಲಮ್ಮು, ವೈಫ್ಗೂ ಪ್ರಾಬ್ಲಮ್ಮು. ಸೊ ಫೀಟಸ್ಗೆ ನಾವು ಟೆಸ್ಟ್ ಮಾಡಿದ್ದು ಅದೇ ಪ್ರಾಬ್ಲಮ್. ಸೊ ಎಲ್ಲರೂ ಕೌನ್ಸಿಲಿಂಗ್ ನಾವು ಕೊಟ್ವಿ, ಅದನ್ನು ಐದರ್ ಒಂದು ವೀರ್ಯಾಣು ಚೇಂಜ್ ಮಾಡ್ಬೋದು, ಇಲ್ಲ ಡೋನಾರ್ ಎಗ್ಗಿಗೆ ಹೋಗ್ಬೋದು ಅಂತ. ಅವಳು ಪಾಪ, ಬಿಕಾಸ್ ವಿ ಹ್ಯಾವ್ ಅ ಪ್ಯಾನಲ್ ಡಿಸ್ಕಷನ್,
ಸೊ ಅದು ಮಾಡಿ ಈ ಡಿಸಿಷನ್ ತೊಗೊಂಡಿದ್ವಿ. ಬಟ್ ಅದು ಅವಳು ನೆಕ್ಸ್ಟ್ ನನ್ನ ಹತ್ರ ಬರೋಕ್ಕೆ ಮುಂಚೆನೆ ಶಿ ಕನ್ಸೀವ್ಡ್ ಆ್ಯಂಡ್ ಶಿ ಕೇಮ್. ತುಂಬ ಸಂತೋಷ. ಸೊ ಕನ್ಸೀವ್ಡ್ ಆ್ಯಂಡ್ ಶಿ ಕೇಮ್. ಆಗ ಕನ್ಸೀವ್ ಆಗಿಬಿಟ್ಟಿದ್ಯಾ, ಈಗ ನೋಡೋಣ ಬಿಡು, ಈಗ ಇದನ್ನು ಏನೂ ಮಾಡೋದು ಬೇಡ ಅಂತ. ಸೊ ಎಲ್ಲ ವಿ ಸ್ಟಾರ್ಟೆಡ್ 13. ಅವಳು ನಾನು ಹೇಳ್ತೀನಿ ಆಮೇಲೆ ಅವಳೇನು ಮಾಡಿದ್ಲು ಅಂತ. 13-14 ವೀಕ್ಸ್ ಆಯಿತು. ವಿ ವರ್ ಆಲ್ ಲೈಕ್ ಕೈಯಲ್ಲಿ ಇದಿಟ್ಕೊಂಡು ಕೂತಿದ್ವಿ. ಸೊ 14 ವೀಕ್ಸ್ ದಾಟ್ತು. ಆಮೇಲೆ 15 ವೀಕ್ಸು ಎಲ್ಲ ಈಸಿಯಾಗಿ 35 ವೀಕ್ಸಲ್ಲಿ ಡೆಲಿವರಿ ಆದಳು. ಸೊ ಅವಳು ಡಾಕ್ಟ್ರೇ, ನಾನು ದೇವ್ರನ್ನ ನಂಬ್ಕೊಂಡಿದ್ದೀನಿ, ನಿಮ್ಮನ್ನು ನಂಬ್ಕೊಂಡಿದ್ದೀನಿ, ಸೊ ಇದು ಏನೂ ಟೆಸ್ಟ್ ಮಾಡೋದು ಬೇಡ. ಸೊ ಮತ್ತೆ ನಾವು ಟೆಸ್ಟ್ ಮಾಡೋಣ, ಸುಮ್ಮನೆ ಟೆಸ್ಟ್ ಮಾಡಿ ಹುಳ ಬಿಟ್ಕೊಳಂಗೆ ಆಗುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಿದ್ವಿ. ಆಮೇಲೆ ಡೆಲಿವರಿ ಆದಮೇಲೆ ನಿಯೋನಟಲಿಸಿಸ್ಟ್ ಅಡ್ವೈಸು ಕೇಳಿದ್ವಿ. ಆ ಕ್ರೋಮೋಸೋಮಲ್ ಪರ್ಟಿಕ್ಯುಲರ್ಲಿ ವಿ ಶುಡ್ ಡೂ ಇಟ್ ಅಂತ ಕೇಳಿದ್ವಿ ನಾವು. ಅವರು ಏನೂ ಬೇಡ ಡಾಕ್ಟ್ರ್, ಏನೂ ಸಮಸ್ಯೆ ಇಲ್ಲ, ಬಿಕಾಸ್ ಅವಳು ಕ್ಯಾರಿಯರ್ ಇರ್ಬೋದು, ಪೇರೆಂಟ್ಸು ಕ್ಯಾರಿಯರ್ ಇರ್ಬೋದು. ಸೊ ಈ ಬೇಬಿನೂ ಕ್ಯಾರಿಯರ್ ಇದ್ದರೆ ನಮಗೇನೂ ಸಮಸ್ಯೆ ಬರಲ್ಲ, ಟೆಸ್ಟ್ ಮಾಡೋದೇನು ಬೇಡ, ಬಂದಾಗ ನೋಡ್ಕೊಳ್ಳೋಣ ಅಂತ. ಸೊ ಅಲ್ಲಿಗೆ ಬಿಟ್ವಿ. ಅವಳು ಆವಾಗ ನಾನು ಸರ್ಪದೋಷ ಇದನ್ನೆಲ್ಲ ಬಂದಿದ್ದೀನಿ ಮೇಡಮ್, ನೀವು ಕಂಟಿನ್ಯೂ ಮಾಡಿ, ನಾನು ಇದನ್ನು ನೋಡ್ಕೋತೀನಿ ಅಂತ. ಸೊ ಖಂಡಿತ ಅವಳಿಗೆ ಅದು ಸಕ್ಸಸ್ ಆಯಿತು. ಸೊ ನಾನು ಸಮ್ಟೈಮ್ಸು ದೇವ್ರನ್ನ ನಂಬಬೇಕು, ನಾವು ನಂಬ್ತೀವಿ. ಸೊ ಜೊತೆಗೆ ಡಾಕ್ಟ್ರನ್ನ ಅವರು ನಂಬಿ ಬಂದಿರ್ತಾರಲ್ಲ, ಸೊ ಹೇಳ್ತಾರೆ ಚಪ್ಪಾಳೆ ತಟ್ಟಿದ್ರೇ ಸೌಂಡ್ ಬರೋದಂತ. ಸೊ ಇದೂ ಅವಳು ಮಾಡ್ಕೊಂಡಿದ್ದು ಎರಡೂ ಒಳ್ಳೇದಾಯ್ತು. ಒಳ್ಳೇದಾಯ್ತು. ಇನ್ನು ಕೆಲವೊಂದು ಕೇಸುಗಳಲ್ಲಿ ಸುಮಾರು ನಮ್ಮ ಕ್ಲೈಂಟ್ಸ್ ಹೇಳ್ತಿರ್ತಾರೆ, ಡಾಕ್ಟರ್ ಅವ್ರಿಗೂ ಕೂಡ ನಾನು ಖಂಡಿತವಾಗಿ ಈಗ ಡಾಕ್ಟರ್ ತ್ರಿವೇಣಿ ಅವರ ಹಾಸ್ಪಿಟ್ಲಿಗೆ ಹೋಗಿ ಅಂತ ಈ ಪಾಡ್ಕಾಸ್ಟ್ ನಂತರ ಸಜೆಸ್ಟ್ ಮಾಡ್ತೀನಿ, ಇದನ್ನು ನೋಡಿ ಅವರು ಕೂಡ ಮೋಟಿವೇಟ್ ಆಗಿ ಬರ್ತಾರೆ. ಕೆಲವೊಂದು ಹಂತದಲ್ಲಿ ಈಗ ನೀವು ಹೇಳಿದ್ರಿ ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಯೂಸ್ಡ್ ಆಲ್ ಲೈಕ್ ಮೆಡಿಸಿನ್ಸ್, ಏನೇನು ಪ್ರಿವೆಂಟ್, ಈಗ ಇಮ್ಯುನಲಾಜಿಕಲ್ ಆಕ್ಸೆಪ್ಟೆನ್ಸ್ಗೆ ಕೆಲವೊಂದು ಮೆಡಿಸಿನ್ಸ್ ಕೊಡ್ತೀವಿ, ಮತ್ತು ಬ್ಲಡ್ ಥಿನ್ನರ್ಸು ಅದೆಲ್ಲ ಯೂಸ್ ಮಾಡಿದ್ವಿ. ಸೊ 35 ವೀಕ್ಸ್ವರೆಗೂ ಬಂತು ಅವಳು ಪ್ರೆಗ್ನೆನ್ಸಿ. ತುಂಬ ಸಂತೋಷ, ತುಂಬ ಸಂತೋಷ. ಈ ಕೆಲವೊಂದು ನಮ್ಮ ಕ್ಲೈಂಟ್ಗಳು ಜಾತಕ ತೋರಿಸ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಈ ಥರ ಫಸ್ಟ್ ಟ್ರೈಮೆಸ್ಟ್ರಲ್ಲಿ 3 ತಿಂಗಳಲ್ಲಿ ಇದಕ್ಕೆ ಮಗುಗೆ ಹಾರ್ಟ್ ಬೀಟ್ ಇತ್ತು, ತದನಂತರ 4th ಮಂತ್ ಬಂದಾಗ ಹಾರ್ಟ್ ಬೀಟ್ ಸ್ಟಾಪ್ ಆಗುತ್ತೆ, ಅದು ಮಿಸ್ಕ್ಯಾರೇಜ್ ಆಯಿತು, ಇದಕ್ಕೆ ಇವ್ರಿಗೆ ಆಂಟಿಪ್ಲೇಟ್ಲೆಟ್ ಆಂಟಿಬಾಡೀಸ್ ಅಂತ ಹೇಳ್ತೀವಿ ಟೆಸ್ಟ್. ಈ ಲೂಪಸ್ ಆಂಟಿಕೋಯಾಗ್ಲೆಂಟು, ಆಂಟಿಕಾರ್ಡಿಲಿಪಿನ್ ಆಂಟಿಬಾಡೀಸ್ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಅದೇನಾದರೂ ಇವ್ರಿಗೆ ಆ ಸಮಸ್ಯೆ ಇದ್ದರೆ ಅದೇನು ಮಾಡುತ್ತೆ, ಪ್ಲೇಟ್ ಅದು ಕ್ಲಾಗ್ ಮಾಡುತ್ತೆ, ಹೋಗಿ ಬ್ಲಡ್ ವೆಸಲ್ಸಲ್ಲಿ ಅದು ಬ್ಲಾಕ್ ಮಾಡುತ್ತೆ. ತದನಂತರ ಸ್ಲೋ ಆಗಿ ಆ ಫೀಟಲ್ ಡಿಮೈಸ್ ಆಗೋದಕ್ಕೆ ಕಾರಣ. ಸೊ ಇಂಥವ್ರಿಗೆ ನಾವು ಬ್ಲಡ್ ಥಿನ್ನರ್ಸ್ ಯೂಸ್ ಮಾಡ್ತೀವಿ, ಅಂದರೆ ಹೆಪಾರಿನ್ ಇಂಜೆಕ್ಷನ್ಸ್ ಅಂತ ಬರುತ್ತೆ. ಸೊ ಅದನ್ನು ಬಿಗಿನಿಂಗಿಂದನೇ ಯೂಸ್ ಮಾಡ್ಕೊಂಡು ಬರಬೇಕು. ಸೊ ಆ ಟೈಮಲ್ಲಿ ಯೂಸ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಸೊ ಯಾವಾಗ ಕನ್ಸೀವ್ ಆಗ್ತಾರೆ ಅದನ್ನು ಮುಂಚಿನ ಡೇ 1ಇಂದನೇ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ಬರಬೇಕು. ಸೊ ತಕ್ಕ ಮಟ್ಟಿಗೆ ಪ್ರಿವೆಂಟ್ ಆಗುತ್ತೆ ಈ ಕಾಸಸ್ ಎಲ್ಲ. ಓಕೆ, ಅದು ಅಡೆನೋಮಯೋಸಿಸ್ ಅಂತ ಇತ್ತೀಚೆಗೆ ನಾವು ಕೇಳ್ತಾ ಇದೀವಿ ಜಾಸ್ತಿ ಅದು ವರ್ಡನ್ನ. ಸೊ ಅದಕ್ಕೂ ಇದು ಕಾರಣ ಆಗಿರುತ್ತಾ, ಅದಕ್ಕೂ ಇದೆಯಾ? ಸುಮಾರು ಜನ ನಮ್ಮ ಕ್ಲೈಂಟ್ಸ್ ಅದಕ್ಕೆ ಒಂದು USG ಸ್ಕ್ಯಾನ್ ಇದನ್ನೆಲ್ಲ ರೂಲ್ ಔಟ್ ಮಾಡ್ಕೊಳ್ಳೋದಕ್ಕೆ ಸ್ಕ್ಯಾನು ಮತ್ತೆ ಸಿಂಪಲ್ ಸ್ಕ್ಯಾನ್ ಇಸ್ ಎನಫ್. ಅದರಲ್ಲಿ ಯುಟ್ರೈನ್ ಅಬ್ನಾರ್ಮಲಿಟೀಸು, ಇದು ಒಂದು ಫೈಬ್ರಾಯ್ಡ್ಸ್ ಅಂದ್ರೆ ಸಣ್ಣ ಸಣ್ಣ ಗಡ್ಡೆಗಳು ಯುಟ್ರಸ್ ಅಲ್ಲಿ, ಅದು ಮೋರ್ ದೆನ್ 4 ಸೆಂಟಿಮೀಟರ್ ಇದ್ರೆ ಇದು ಅಬಾರ್ಷನ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಅಡಿನೋಮಯೋಸಿಸ್ಸು ಎಂಟೈರ್ ಯೂಟ್ರಸ್ಸೇ ಅದು ಡಿಫ್ಯೂಸ್ ಎನ್ಲಾರ್ಜ್ಮೆಂಟ್ ಇರುತ್ತೆ. ಸೊ ನೀವು ಹೇಳಿದಾಗ ಇದು ಒಂದು ಕೇಸು ರೀಸೆಂಟಾಗಿ ನಾವು ಮಾಡಿದ್ದು. ಅವಳಿಗೆ ಒಂದು ಬೇಬಿ ಆಲ್ರೆಡಿ 9 ಮಂತಲ್ಲಿ ಕಳ್ಕೊಂಡ್ಲು ಅವಳು. ಅಯ್ಯೋ, ತುಂಬಾ ಸಂಕಟ ಆಗುತ್ತೆ. ತುಂಬ 9 ಮಂತಲ್ಲಿ ಶಿ ವೆಂಟ್ ಇನ್ ಟು ನೇಟಿವ್. ಸೊ ಆ ಟೈಮಲ್ಲಿ ಅವಳಿಗೆ ಅದು 1 ವಾರ ಇತ್ತು ಇನ್ನು ಡೆಲಿವರಿ. ಸೊ ಅಷ್ಟರೊಳಗೆ ಅದು ಹಾರ್ಟ್ ಬೀಟ್ ನಿಂತೋಯ್ತು. ಸೊ ಅದನ್ನ ಸಿಸೇರಿಯನ್ ಮೂಲಕ ಮಾಡಿ ತೆಗ್ದಿರೋದು. ಅದಕ್ಕೂ ಮುಂಚೆ ಅವಳಿಗೆ 1 ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಆಗಿರೋದು. ಸೊ 1 ಟ್ಯೂಬ್ ಇಲ್ಲ. ಸೊ ಈಗ ಬಂದಾಗ ಅವಳಿಗೆ ಆಲ್ರೆಡಿ 8 ಸೆಂಟಿಮೀಟರ್ ಅಷ್ಟು ಫೈಬ್ರಾಯ್ಡು, 1 ಟ್ಯೂಬ್. ಸೊ ಅವಳು ಅಷ್ಟು ಮತ್ತೆ ತಿರ್ಗಾ ನಾನು ಆಪರೇಷನ್ ಮಾಡಿಸ್ಕೊಳಕ್ಕಾಗಲ್ಲ. ಅವಳು ಆಲ್ರೆಡಿ ಮಯೋಮೆಕ್ಟಮಿ ಅಂತ ಮಾಡಿಸ್ಕೊಂಡಿದ್ಲು, ಬಟ್ ಅದರಲ್ಲಿ ಮಯೋಮೆಕ್ಟಮಿ ಅಂತ ಬಂದಿರಲಿಲ್ಲ, ಅಡಿನೋಮಯೋಟಿಕ್ ಟಿಶ್ಯೂ ಅಂತ ಪಾರ್ಷಿಯಲಿ ರಿಮೂವ್ ಮಾಡಿದ್ರು ಅದನ್ನು. ಸೊ ಈಗ ಬಂದಾಗ ಅವಳು ರೆಡಿ ಇರಲಿಲ್ಲ. ಡಾಕ್ಟ್ರೆ ನೀವು ಟ್ರೈ ಮಾಡಿ ಇದು ನಾರ್ಮಲ್ ಆಗಿ, ಆದರೆ ಓಕೆ ಆಗಲಿಲ್ಲ ಅಂದರೆ 1-2 ಸೈಕಲಲ್ಲಿ ನಾನು ಆಮೇಲೆ ನಾನು ಇದು ಮಾಡ್ತೀನಿ ಅಂತ, ನೀವು ಹೇಳಿದ್ದು ನಾನು ಕೇಳ್ತೀನಿ ಅಂತ. ಸೊ ಆಲ್ರೆಡಿ ಅವಳಿಗೆ IVF ಸಜೆಸ್ಟ್ ಮಾಡಿದ್ರು ಆಗಲೇ.
ಅವ್ರಿಗೆ. ನನ್ನ ಹತ್ರ ಬಂದಾಗ ಟ್ಯೂಬ್ ಟೆಸ್ಟ್, ಅದೇ ಒಂದು ಟ್ಯೂಬ್ ಇತ್ತು. ಸೊ ನಾವು ಅವಳಿಗೆ ಇಂಡಕ್ಷನ್ ಕೊಟ್ಬಿಟ್ಟು ಐ ಡಿಡ್ IUI, ಅಂದರೆ ಇಂಟ್ರಾಯುಟ್ರೈನ್ ಇನ್ಸಾಮಿನೇಷನ್ ಅಂತೀವಿ. ಹಸ್ಬೆಂಡ್ ಸ್ಪರ್ಮ್ ಇದು ಮಾಡಿಬಿಟ್ಟು ಅದನ್ನು ಯೂಟ್ರಸ್ ಒಳಗೆ ಹಾಕ್ತೀವಿ. ಸೊ ಅವಳು ಕನ್ಸೀವ್ ಆದಮೇಲೆ ಶಿ ಹ್ಯಾಡ್ ಅ ಪ್ರಾಬ್ಲಮ್. ಈಗ ಅದು ಬಿಕಾಸ್ ಆಲ್ ದ ಟೈಮ್ ಯೂಟ್ರೈನ್ ಪ್ರೆಷರ್ ಅದು ಅವಳಿಗೆ ಕೊಡ್ತಾ ಇತ್ತು. ಸೊ ಸರ್ವಿಕ್ಸು ಓಪನ್ ಆಗ್ತಾ ಇತ್ತು. ಸೊ 3rd ಮಂತಲ್ಲಿ ಸ್ಟಿಚ್ ಹಾಕಿದ್ವಿ, ಅಂದ್ರೂ ಪ್ರೆಷರ್ ನಿಂತಿಲ್ಲ. ಅವಳಿಗೆ 2 ಟೈಮ್ ಹಾಕಿದ್ವಿ ಬಿಕಾಸ್ ಆಲ್ರೆಡಿ ಓಪನ್ ಆಗಿತ್ತು ನಾನು ಹಾಕಿದಾಗ. ಆಮೇಲೆ ಇನ್ನೊಂದು ಶಿರೋಡ್ಕರ್ ಸ್ಟಿಚ್ ಅಂತ 5th ಮಂತಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ವಿ ಕೆಪ್ಟರ್ ಬೆಡ್ ರೆಸ್ಟು. ಸೊ 36 ವೀಕಲ್ಲಿ ಐ ಡೆಲಿವರ್ಡ್ ಹರ್. ಸೊ ಆವಾಗ ಹ್ಯೂಜ್ ಅಡಿನೋಮಯೋಟಿಕ್ ಅದು ಯೂಟ್ರಸ್ ಅದು. ಸೊ ಆ ಟೈಮಲ್ಲೂ ನಾವು ಬಿಕಾಸ್ ತುಂಬ ದೊಡ್ಡದಿತ್ತು. ಸೊ ಆ ಟೈಮಲ್ಲಿ ನಾವು ಯಾರೂ ಮಾಡೋದಿಲ್ಲ, ಆದರೂ ನಾವು ಡಿಸಿಷನ್ ತೊಗೊಂಡು ಅಡಿನೋಮಯೋಟಿಕ್ ಆಲ್ಮೋಸ್ಟ್ ಒಂದು 10 to 12 ಸೆಂಟಿಮೀಟರ್ ಆಫ್ ಟಿಶ್ಯೂ ತೆಗೆದುಬಿಟ್ಟು ಲೇಯರ್ ಬೈ ಲೇಯರ್ ಸೂಚರ್ ಹಾಕಿ, ಬಿಕಾಸ್ ಸಿಸೇರಿನಲ್ಲಿ ಈ ಥರ ಸ್ಟೆಪ್ ತಗೊಳ್ಳೋದು ತುಂಬ ರಿಸ್ಕಿ. ಸೊ ಆದರೂ ನಾವು ಅದು ಮಾಡಿಬಿಟ್ಟು ಈಗ ಸಕ್ಸಸ್ ಆಗಿದೆ. ಅವಳು ಈಗ ಒಂದು ಮಗು ಪಡ್ಕೊಂಡಿದ್ದಾಳೆ. ಸೊ ಆಲ್ರೆಡಿ ಅವಳಿಗೆ IVF ಸಜೆಸ್ಟ್ ಮಾಡಿದ್ರು. ಸೊ ವಿ ಡಿಡ್ಂಟ್ ಗೋ ಫಾರ್ IVF ನೋಡಿ. ಸೊ ಶಿ ಈಸ್ ಹ್ಯಾಪಿ ನೌ. ತುಂಬಾ ಸಂತೋಷ. ನೋಡಿದ್ರಲ್ಲ ವೀಕ್ಷಕರೇ, ಎಂತೆಂತಹ ಒಂದು ಕೇಸ್ಗಳನ್ನ ಡಾಕ್ಟರ್ ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಪಾಕೆಟ್ ಫ್ರೆಂಡ್ಲಿ ಅಂತಾನು ಹೇಳ್ಬೋದು. IVF ಈಗ ಪಾಪ ಅವ್ರು ಹೋಗಿದ್ರೆ ಅದನ್ನ IUI ಅಲ್ಲಿ ಮಾಡಿ ಅವ್ರಿಗೆ ಸಕ್ಸಸ್ ರೇಟ್ ಕೊಟ್ಟಿದ್ದಾರೆ. ಸೊ ಒಂದೇನ್ ಅನ್ಸುತ್ತೆ ಅಂದ್ರೆ ಡಾಕ್ಟರ್ ಇವಾಗ ಜನಸ್ನೇಹಿ ಅಂತಾನೆ ಹೇಳ್ಬೋದು. ಅದಕ್ಕೆ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ತುಂಬಾ ಬರ್ಡನ್ ಹಾಕಿ ಅಂತದ್ದು ಇಲ್ಲ, ತುಂಬಾ ಪಾಕೆಟ್ ಫ್ರೆಂಡ್ಲಿ ಆಗಿ ನೀವು ಹೈಯರ್ ಇದಕ್ಕೆ ಹೋಗ್ಲಾರ್ದೇನೆ ಚಿಕ್ಕ ಇದರಲ್ಲೇ ಆಗತ್ತೆ. ಈಗ ಇಂತಹ ಮನಸ್ಥಿತಿಯ ವೈದ್ಯರು ತುಂಬಾ ಆಗಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ ನೋಡಿ ಟೆಕ್ನಿಕಲ್ ಆಸ್ಪೆಕ್ಟ್ಗಳು ಗೊತ್ತಿರೋದಿಲ್ಲ, ಇದರಲ್ಲೇ ಮಾಡಿ ಅಂದಾಗ ಅವ್ರ ಪಾಕೆಟ್ಗೂ ಫ್ರೆಂಡ್ಲಿ ಇರುತ್ತೆ, ಜೊತೆಗೆ ಬೇಗ ಸಕ್ಸಸ್ ರೇಟ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ಈಗ ಇನ್ನು PCOS ಬಗ್ಗೆ ಕೇಳಿದ್ರಿ. ಹೌದು 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 ಡಾಕ್ಟ್ರೆ, ದಯಮಾಡಿ ಹೇಳಿ ಅದ್ರ ಬಗ್ಗೆ. PCOS ಈಗ ಸರ್ವೇ ಸಾಮಾನ್ಯವಾಗಿ ಕಾಡುವಂತ ಸಮಸ್ಯೆ. ಈ ಬಂಜೆತನ ಅಂದ್ರೆ ಅದೇ ಎತ್ತಿದ ಕೈ ಅಂತ ಹೇಳ್ತೀವಿ. ಸೊ ಈ ಪಾಲಿಸಿಸ್ಟಿಕ್ ಓವೇರೀಸ್ ಅಂತಂದ್ರೆ ನೀರ್ಗುಳ್ಳಿನ ಸಮಸ್ಯೆ. ಓವರೀಸ್ ಅಲ್ಲಿ ಅಂಡಾಶಯದಲ್ಲಿ ನೀರ್ಗುಳ್ಳೆ ತುಂಬಿಕೊಂಡಿರುತ್ತೆ. ಜೊತೆಗೆ ಇವರಿಗೆ 3 ಪೀರಿಯಡ್ಸ್ 3 ತಿಂಗಳು 6 ತಿಂಗಳಾಗ್ಲಿ ಬರ್ತಾ ಇರಲ್ಲ. ಬಂದ್ರೆ ಋತುಸ್ರಾವ ಸ್ಟಾರ್ಟ್ ಆದ್ರೆ ನಿಂತ್ಕೊಳ್ಳಲ್ಲ. ಇವರಿಗೆ ಅನಿಮಿಯಾನೂ ಇರುತ್ತೆ. ಜೊತೆಗೆ ಹರ್ಸುಟಿಸಮ್ ಫೀಚರ್ಸ್ ಇರುತ್ತೆ. ಅಂದರೆ ಈ ಮೇಲ್ ಡಿಸ್ಟ್ರಿಬ್ಯೂಷನ್ ಆಫ್ ಹೇರ್ ಅಂತೀವಿ, ಚಿನ್ನು, ಅಪ್ಪರ್ ಲಿಪ್ ಅದನ್ನೆಲ್ಲ. ಸೊ ಈ ಎಲ್ಲದ್ರ ಜೊತೆಗೆ ಒಂದು ಸ್ಕ್ಯಾನ್ USG ಮುಖಾಂತರ ಈ ಕಂಡೀಷನ್ನ ನಾವು ಐಡೆಂಟಿಫೈ ಮಾಡಿ ಸೊ ಅವರಿಗೆ ನಾವು ಸೂಕ್ತ ಸಲಹೆ ಕೊಟ್ಟರೆ ಇದು PCOS ಅನ್ನೋದು ತುಂಬ ಸಿಂಪಲ್ ಆಗಿ ಮ್ಯಾನೇಜ್ ಮಾಡ್ಬೋದು. ವೆಯ್ಟ್ ರಿಡಕ್ಷನ್ 10% ಆಫ್ ದರ್ ವೆಯ್ಟ್ ರಿಡಕ್ಷನ್ನು ಸೊ ತುಂಬ ಫರ್ಟಿಲಿಟಿಗೆ ಸಕ್ಸಸ್ ಕೊಡುತ್ತೆ. ಜೊತೆಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸು, ವಾಕಿಂಗ್, ಎಕ್ಸಸೈಸು, ಇದ್ರ ಜೊತೆಗೆ ಸಿಂಪಲ್ ಮೆಡಿಸಿನ್ಸ್, ಈ ಓವುಲೇಷನ್ ಇಂಡಕ್ಷನ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಇಷ್ಟು ಸಿಂಪಲ್ PCOS ಅಂದರೆ ಮೈಲ್ಡ್ ಟು ಮಾಡ್ರೇಟಲ್ಲಿ ಖಂಡಿತ ಯಾವುದೇ IUI ಬೇಕಾಗಲ್ಲ, IVF ಬೇಕಾಗಲ್ಲ. ಸಕ್ಸಸ್ ರೇಟ್ ಆಲ್ಮೋಸ್ಟ್ 90% ನೀವು ಕೊಡ್ಬೋದು. ಓನ್ಲಿ ಸಿವಿಯರ್ PCOS ತುಂಬ ಅದು AMH ಜೊತೆಗೆ AMH ನೋಡಿಕೊಂಡು ಅದೇನಾದರೂ ಒಂದು ಮೋರ್ ದ್ಯಾನ್ 15-20 ಆದಿದ್ರೆ ಅವ್ರಿಗೆ ಮಾತ್ರ ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ, ಲ್ಯಾಪ್ರೋಸ್ಕೋಪಿ ಡ್ರಿಲ್ಲಿಂಗ್. ಸ್ವಲ್ಪ ತಕ್ಕ ಮಟ್ಟಿಗೆ ಆ ಓವೇರಿಯನ್ ವಾಲ್ಯೂಮ್ನ ರೆಡ್ಯೂಸ್ ಮಾಡಿಬಿಟ್ಟು ಆಮೇಲೆ ನಾವು ಟ್ರೀಟ್ಮೆಂಟ್ ಆಪ್ಷನ್ಸ್ ಕೊಡ್ತೀವಿ. ರೇರ್ ಆಗಿ ಹೋಗೋದು ಅಂದರೆ ಒಂದು 10%, 5 to 10% ದೇ ಎಂಡ್ ಅಪ್ ವಿತ್ IVF. ತುಂಬ ಅಂದರೆ ರೆಸಿಸ್ಟೆಂಟ್ ಓವರೀಸ್ ನಾವೇನೋ ಕೊಟ್ಟಿರೋ ಮೆಡಿಸಿನ್ಸ್ಗೆ ಅವರು ರೆಸ್ಪಾಂಡೇ ಮಾಡಲಿಲ್ಲ ಅಂದರೆ ಅಂಥವ್ರಿಗೆ ನಾವು IVF ಸಜೆಸ್ಟ್ ಮಾಡ್ತೀವಿ. ಡಾಕ್ಟರ್, ಈಗ ಇನ್ನೂ ಒಂದು ನನ್ನ ಪ್ರಶ್ನೆ ಏನು ಅಂತಂದರೆ, ಈ ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎನ್ನುವ ಥಾಟ್ ನಿಮಗೆ ಹೇಗೆ ಬಂತು? ಯಾಕೆಂದರೆ ಬೆಂಗಳೂರಿನಲ್ಲಿ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ, ನೋಡಿದ್ದೀವಿ ಕೂಡ. ಇದನ್ನ ಮತ್ತೆ ರೂರಲ್ ಏರಿಯಾಸ್ಗೆ ಮತ್ತೆ ಎಕ್ಸ್ಪ್ಯಾಂಡ್ ಮಾಡುವಂತಹ, ಅಲ್ಲಿನ ಜನರಿಗೂ ಕೂಡ ಸಹಾಯ ಮಾಡುವಂಥ ಏನಾದರೂ ಯೋಜನೆ ಮತ್ತು ಯೋಚನೆ ಏನಾದರೂ ಇದೆಯಾ ಅಂತ ನಮ್ಮ ವೀಕ್ಷಕರಿಗೆ ದಯಮಾಡಿ ಹೇಳಬೇಕು. ಖಂಡಿತವಾಗ್ಲೂ. ಸೊ ನಾನು ಬಿಗಿನಿಂಗ್ ಆಗಿ ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದ ಮೇಲೆ ನಾನು ಕಾರ್ಪೊರೇಟ್ ಹಾಸ್ಪಿಟಲ್ಗೆ ನಾನು ಜಾಯಿನ್ ಆದೆ. ಸೊ ಆ ಕಾರ್ಪೊರೇಟ್ ಹಾಸ್ಪಿಟಲ್ ಸೆಟಪ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಇದು ನಂದು ವೈಯಕ್ತಿಕ ವಿಚಾರ. ಬಿಕಾಸ್ ನನಗೆ
ಕಲಿಯೋ ಆಸಕ್ತಿ ಮತ್ತು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅನ್ನೋದು ತುಂಬ ಇತ್ತು. ಸೊ ಅಲ್ಲಿ ನನಗೆ ಅವಕಾಶಗಳು ಕಡಿಮೆ ಇತ್ತು. ಸೊ ನಾನು ರೀಚ್ ಔಟ್ ಆಗಿದ್ದೆ ಪೆರಿಫೆರಿ ರೀಜನಲ್ಲಿ. ಸೊ ತುಂಬ ಮಿಡ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಲೋ ಸೋಷಿಯೋ ಎಕನಾಮಿಕ್ ಆ ಬೆಲ್ಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರು. ಸೊ ಈವನ್ ನೀವು ನಂಬ್ತಿರೋ ಇಲ್ವೋ, 15,000ಕ್ಕೆ ರಪ್ಚರ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮೈ ಫಸ್ಟ್ ಕೇಸ್, ಬರೀ 15,000 ವಿತ್ ಮೆಡಿಸನ್ಸು. ಶಿ ಕೇಮ್ ವಿತ್ ಇದು ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಆ ರಪ್ಚರ್ಡ್ ಟ್ಯೂಬಲ್ ಇದರಲ್ಲಿ ಅವಳು ಬಂದಿದ್ದು. ಸೊ ಅವ್ರಿಗೆ ತುಂಬ ಪೂರು. ಸೊ ನಾನು ಆಯಿತು ನಾನು ಮಾಡಿಕೊಡ್ತೀನಿ ಅಂತ ನಾನು ಫಸ್ಟು ಅದನ್ನು ಸ್ಟಾರ್ಟ್ ಮಾಡಿದೆ. ಹಾಗೆ ಪೇಷಂಟ್ಸ್ಗೆ ನಾನು ಈ ಥರ ಸರ್ವಿಸ್ ಕೊಟ್ಟಾಗ ಅದು ನನಗೂ ಒಂಥರ ಖುಷಿ ಕೊಡೋಕ್ಕೆ ಶುರು ಆಯಿತು. ಅಂದರೆ ಮೈ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ನಾನು ಸಮಥಿಂಗ್ ಐ ಆಮ್ ಡೂಯಿಂಗ್ ಫಾರ್ ಸೊಸೈಟಿ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಸರ್ವಿಸ್ ಸ್ಟಾರ್ಟ್ ಮಾಡಿದ್ದು ಬೆಳೆದಿದ್ದು ಎಲ್ಲ ಈ ಜನರ ಮಧ್ಯದಲ್ಲೇ. ಸೊ ಆಮೇಲೆ ಏನಾಯಿತು, ನಾನು ಆ್ಯಸ್ ಲೈಕ್ ಡೆಲಿವರಿ ಪೇಷಂಟ್ಸ್ ಅಂತ ಬಂದಾಗ ತುಂಬ ಜನ ಅಫೋರ್ಡಬಲ್ ಇರ್ತಾ ಇರಲಿಲ್ಲ. ಕಾರ್ಪೊರೇಟಿಗೆ ಮಾಡಬೇಕು ಇಲ್ಲ ಅಲ್ಲಿ. ಸೊ ಅವರೆಲ್ಲ ಕೆಲವೊಂದು ಇನ್ಸಿಡೆನ್ಸಸ್ಸು ನಾನು ಅಷ್ಟು ಕಷ್ಟಪಟ್ಟು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೊಟ್ಟು ನಾನು ಕಳಿಸಿರ್ತೀನಿ, ದೇ ವಿಲ್ ಎಂಡ್ ಅಪ್ ವಿತ್ IUDs, ಅಲ್ಲಿ ಹೋಗಿ ಏನೋ ಮಾಡ್ಕೋತಾರೆ. ಸೊ ಅಂಥವ್ರಿಗೆ ಇಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗಿ ಏನಾದರೂ ನಾನು ಮಾಡಬೇಕು ಅಂದರೆ ಅದು ಸಾಧ್ಯ ಇರ್ತಾ ಇರಲಿಲ್ಲ. ಸೊ ನನಗೆ ನನ್ನದೇ ಆದಂಥ ಹಾಸ್ಪಿಟಲ್ಲು ಈ ಲೋ ಸೋಷಿಯೋ ಎಕನಾಮಿಕ್ಕು ಮಿಡ್ ಸೋಷಿಯೋ ಎಕನಾಮಿಕ್ ಪೀಪಲ್ಗೆ ಅಕಾಮಿಡೇಟ್ ಮಾಡೋಂಥದ್ದು. ಈಗ ನಮ್ಮದೆಲ್ಲ ಡೆಲಿವರೀಸು ಅದನ್ನೆಲ್ಲ ಏನು ಮಾಡ್ತೀವಿ, ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ಮಾಡ್ತೀವಿ ಕಂಪೇರ್ ಟು ಈ ಕಾರ್ಪೊರೇಟ್ ಸೆಟಪ್. ಸೊ ಆ ಯೋಚನೆಯಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಈಗ ಈ ಫರ್ಟಿಲಿಟಿನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮದು ಇನ್ನೊಂದು ಬ್ರಾಂಚ್ ಈಗ ಜಿಗಣಿನಲ್ಲಿ ಬರ್ತಾ ಇದೆ. ಸೊ ಅನದರ್ 1 month or 2 months ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಅಲ್ಲಿ ಫರ್ಟಿಲಿಟಿ ಸೆಂಟರ್ ಮಾಡ್ತಾ ಇದ್ದೀವಿ. ಸೊ ಅದು ಜನಕ್ಕೆ ರೀಚ್ ಔಟ್ ಆಗಲಿ. ಈಗ ಅಲ್ಲಿಂದ ಜನರು ಇಲ್ಲಿಗೆ ಬರೋದು ಸ್ವಲ್ಪ ಕಷ್ಟ. ಈಗ ಮೊನ್ನೆನೂ ನಾನು ಒಂದು ಕೇಸ್ ಮಾಡಿದ್ದೀನಿ. ಶಿ ಜಸ್ಟ್ ಥ್ರೋ ಅ ಕನ್ವಲ್ಷನ್. ಆ ಥರ ಕೇಸು ಹೈ ರಿಸ್ಕ್ ಕೇಸು ಬೇರೆ ಯಾರೂ ಹ್ಯಾಂಡಲ್ ಮಾಡಲ್ಲ. ಸೊ ಆ ಥರದ್ದು ಬರೀ ಒಂದು 60 ಅಷ್ಟು ನಾವು ಚಾರ್ಜ್ ಮಾಡಿ ಕಂಪ್ಲೀಟ್ ಡಿಸ್ಚಾರ್ಜ್ ಆಗೋವರೆಗೂ ನೋಡಿಕೊಂಡು ನಾವು ಕಳಿಸ್ಕೊಟ್ಟಿದ್ದೀವಿ. ಈ ವಾಟ್ ಎವರ್ ಐ ಆಮ್ ಸ್ಟಾರ್ಟಿಂಗ್ ಇದು ಸ್ವಲ್ಪ ಅಲ್ಲಿನ ಜನರಿಗೂ ರೀಚ್ ಔಟ್ ಆಗಲಿ ಅಂತ ನಾವು ಐ ಆಮ್ ಸ್ಟಾರ್ಟಿಂಗ್ ಇನ್ ಜಿಗಣಿ. ಸೊ ತುಂಬ ಸಂತೋಷ. ನೋಬಲ್ ಸುಹಾಸ್ ಅಂತ ಬರ್ತಾ ಇದೆ ಅಂಡ್ ನೋಬಲ್ ಫರ್ಟಿಲಿಟಿ ಸೆಂಟರ್ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ತುಂಬಾ ಸಂತೋಷ ಡಾಕ್ಟ್ರೇ. ನಾನು ಕೇಳಿ ತುಂಬಾ ಒಂದು ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಯಾಕೆಂತಂದ್ರೆ ಮೆಡಿಕಲ್ ತುಂಬಾ ಈಗ ಅಡ್ವಾನ್ಸ್ಡ್, ಮತ್ತೆ ನಮ್ ಜೇಬಿಗೆ ಎಷ್ಟು ಭಾರ ಆಗುತ್ತೆ, ನಾವು ಖರ್ಚು ಮಾಡಕ್ ಸಾಧ್ಯನಾ ಇಲ್ವಾ ಅನ್ನೋ ಒಂದು ಮಟ್ಟದಲ್ಲಿ ಇಷ್ಟು ವರ್ಷ ಆಯ್ತು ಗುರುಜಿ. ನನ್ಗೆ ಆಲ್ಮೋಸ್ಟ್ 15 years it took for me to establish this center. ತುಂಬಾ ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್. ನಮ್ಮ ಜೀತ್ ಮೀಡಿಯಾ ತಂಡದ ವತಿಯಿಂದ ಹಾಗೂ ವೀಕ್ಷಕರ ಪರವಾಗಿ ಒಂದು ನೋಬಲ್ ಕಾಸೆ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಕೂಡ ಒಂದು ಕೆಳಮಟ್ಟದ ಮತ್ತು ಮಿಡ್ ಕ್ಲಾಸ್ ಏನಿರುತ್ತೆ ಅವರಿಗೆ ಅಫೋರ್ಡೆಬಲ್ ಮತ್ತೆ ಲ್ಯಾಪ್ರೋಸ್ಕೋಪೀಸು ಅಷ್ಟೇ ತುಂಬಾ ಅಫೋರ್ಡಬಲ್ ಪ್ರೈಸ್. ಕಾರ್ಪೊರೇಟ್ ಅಲ್ಲಿ ಆಲ್ಮೋಸ್ಟ್ ಒಂದು 2 lakhs 2.5 ವರೆಗೂ ಹೋಗುತ್ತೆ. ಅದು ನಾವು ಒಂದು 70,000-80,000 ಅಲ್ಲಿ ನಾವು ಮುಗಿಸ್ಕೊಡ್ತೀವಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳಿ ಇವಾಗ ಜ್ಯೋತಿಷ್ಯ, ವೈದಿಕ ಜ್ಯೋತಿಷ್ಯ ಇರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಹಾಗೆ ವೈದ್ಯಕೀಯ ಶಾಸ್ತ್ರ ಎರಡೂ ಸೇರಿದಾಗ ನಮ್ಮ ಮಡಿಲಿಗೆ ಕಂದಮ್ಮನ ಆಗಮನ ಆಗತ್ತೆ ಅಂತ ಹೇಳಿ ನಮ್ಮ ಬಳಿ ಈಗ ಸುಮಾರು ಪ್ರಶ್ನೆಗಳ ಒಂದು ರಾಶಿನೇ ಇದೆ ಅಂತ ಹೇಳ್ಬೋದು. ಅದರ ಬಗ್ಗೆ ಈಗ ನಮಗೆ ಸಮಯದ ಪರಿಮಿತಿ ಕೂಡ ಇರೋದ್ರಿಂದ ನಾನು ಇಲ್ಲಿಗೆ ಈ ಸಂಚಿಕೆಯನ್ನು ಈ ಜ್ಯೋತಿಷ್ಯದ ರೆಮಿಡಿ ಕೊಟ್ಟು ಮುಗಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ತ್ರಿವೇಣಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಈ ಸಂಚಿಕೆಯನ್ನು ನೋಡಿ ನಮ್ಮ ವೀಕ್ಷಕರ ಪ್ರಶ್ನೆಗಳ ಸುರಿಮಳೆನೇ ಬರುತ್ತೆ ಕಮೆಂಟ್ ಬಾಕ್ಸಲ್ಲಿ. ದಯಮಾಡಿ ನೀವು ಸಮಯವನ್ನು ಮಾಡಿಕೊಂಡು ಇನ್ನು ತಿರ್ಗಾ 15 ದಿವಸದಲ್ಲಿ ಇದೇ ಸ್ಥಳದಲ್ಲಿ ಇನ್ನೊಂದು ಪಾಡ್ಕಾಸ್ಟನ್ನು ನಮಗೋಸ್ಕರ ಮಾಡಿಕೊಡ್ಬೇಕು. ಯಾಕೆಂದರೆ ಸುಮಾರು 5-6 ಪ್ರಶ್ನೆಗಳು ನಮಗೆ ಪೆಂಡಿಂಗ್ ಇದೆ. ಯಾಕೆಂದರೆ ವೀಕ್ಷಕರಿಂದ ನಾವೇನು ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿರ್ತೀವಿ ಅದು ಉಳಿದಿದೆ. ನಿಮ್ಮ ಕಡೆ ಒಂದು ಅಪಾರ ಜ್ಞಾನ ಇದೆ, ಅದರ ಹಂಚಿಕೆ ನಮ್ಮ ವೀಕ್ಷಕರಿಗಾಗಬೇಕು. ನಾನೊಂದು ರೆಮಿಡಿಯನ್ನು ಹೇಳಿ ಈ ಸಂಚಿಕೆಯನ್ನು ಮುಗಿಸೋದಕ್ಕಿಂತ ಮುಂಚೆ ಇದರ ಬಗ್ಗೆ, ಇವತ್ತಿನ ಸಂಚಿಕೆ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ವೀಕ್ಷಕರಿಗೆ ಹೇಳ್ಕೊಳ್ಳೋದಿದ್ರೆ ದಯಮಾಡಿ ಶೇರ್ ಮಾಡ್ಕೊಳ್ಳಿ ಡಾಕ್ಟರ್ ಅಂತ ಕೇಳ್ತಾ ನಾನು ಒಂದು ರೆಮಿಡಿಯನ್ನು ಹೇಳ್ಬಿಡ್ತೀನಿ ವೀಕ್ಷಕರಿಗೆ. ಮೇಡಮ್ ಏನಾಗುತ್ತೆ ಇಲ್ಲಿ ಅಂತಂದರೆ, ಈ ಸಂತಾನ ಅಂತ ಬಂದಾಗ ನಮ್ಮ ವೈದಿಕ ಇದರಲ್ಲಿ ಕೃಷ್ಣನಿಗೆ ಬಹಳ ಮಹತ್ವ ಇದೆ. ಹಾಗಾಗಿ ಸಂತಾನ ಗೋಪಾಲ ಮಂತ್ರ ಅನ್ನೋದು
ಬಹಳ ಪ್ರಸಿದ್ಧವಾದದ್ದು, ಈಗ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಈ ಸಂತಾನ ಗೋಪಾಲ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ 108 ಬಾರಿ, ಸಾಯಂಕಾಲ 108 ಬಾರಿ ಹೇಳೋದ್ರಿಂದ ಸಾಕಷ್ಟು ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಅದೇ ರೀತಿ ಯಾವೆಲ್ಲ ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹಂಬಲಿಸ್ತಾ ಇದ್ದೀರಿ, ಪ್ರತಿ ಗುರುವಾರ ರಾತ್ರಿ 1 ಹೊತ್ತು ಉಪವಾಸ ಮಾಡಬೇಕು. ಉಪವಾಸ ಅಂದರೆ ಖಾಲಿ ಹೊಟ್ಟೆಯಲ್ಲಿರೋದಿಲ್ಲ. ಅವಲಕ್ಕಿ ತಿನ್ಬೋದು, ಉಪ್ಪಿಟ್ಟು ತಿನ್ಬೋದು, ಬಾಳೆಹಣ್ಣು, ಹಾಲು ಎಲ್ಲ ಸೇವನೆ ಮಾಡ್ಬೋದು. ಆದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಬಾರ್ದು. ಈ ಚಿಕ್ಕ ಪುಟ್ಟ ಕ್ರಮಗಳಿದೆ ನೋಡಿ. ನನಗೂ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮುಂದಿನ ಒಂದು ಪಾಡ್ಕಾಸ್ಟಲ್ಲಿ ಸಾಕಷ್ಟು ರೆಮಿಡೀಸ್ಗಳನ್ನು ನಾನು ತಂದಿದ್ದೀನಿ. ಆದರೆ ಸಮಯದ ಮಿತಿಯಿಂದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಹಾಗಾಗಿ ಡಾಕ್ಟರ್ ಕಡೆಯಿಂದ ಇನ್ನೂ ಅವರ ಒಂದು ಹಿತನುಡಿಯನ್ನು ಕೇಳಿ ಈ ಸಂಚಿಕೆಯನ್ನು ಮುಗಿಸೋಣ. ಇನ್ನೂ ರೆಮಿಡೀಸ್ಗಳಿದೆ, ನೀವು ಕಾದಿರಬೇಕು. ಸೆಕೆಂಡ್ ಎಪಿಸೋಡ್ ಬರುತ್ತೆ, ಇದ್ರದ್ದು ಪಾರ್ಟ್ 2 ಬರುತ್ತೆ, ಕಾಯ್ತಾ ಇರಿ. ಡಾಕ್ಟರ್, ಈ ಸಂಚಿಕೆಯ ಬಗ್ಗೆ ನೀವು ಇನ್ನೊಂದಾದರೂ ಸಮ್ಮಪ್ ಮಾಡೋದಿದ್ರೆ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ರಿಕರೆಂಟ್ ಮಿಸ್ಕ್ಯಾರೇಜಸ್ಸು ಇಲ್ಲ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಅಂದ್ಕೊಂಡಾಗ ಅವರು ಫಸ್ಟು ಹೋಗೋದೇ ಈ ದೇವಸ್ಥಾನಗಳಲ್ಲಿ ಮತ್ತು ಅಸ್ಟ್ರಾಲಜಿನಲ್ಲಿ. ನಾನು ಅದರಲ್ಲಿ ನಂಬಿಕೆ ಇಡಿ, ಆದರೆ ಅದ್ರ ಜೊತೆಗೆ ಡಾಕ್ಟರ್ಸ್ನ ಭೇಟಿ ಮಾಡಿ ನಿಮ್ದೇನು ಸಮಸ್ಯೆಗಳಿದೆ ಅಂತ ತಿಳ್ಕೊಂಡು ಜೊತೆಗೆ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ತುಂಬ ಫಲಕಾರಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಖಂಡಿತ ಡಾಕ್ಟ್ರೆ. ಯಾಕೆಂತಂದರೆ ನಾನಂತೂ ಈಗ ವೀಕ್ಷಕರಿಗೆ ಎಷ್ಟು ಕುತೂಹಲ ಇದೆ, ಪರ್ಸ್ನಲಿ ನನಗೆ ಇದರ ಪಾರ್ಟ್ 2 ಯಾವಾಗ ಬರುತ್ತೆ ಅಂತ ನಾನು ಕೂಡ ಆ್ಯಸ್ ಒಂದು ಆಡಿಯನ್ಸ್ ಆಗಿ ಕಾಯ್ತಾ ಇರ್ತೀನಿ ನೋಡಿ. ಯಾಕೆಂದರೆ ನಮ್ಮ ಒಂದು ಖಜಾನೆಯಲ್ಲಿ ಈಗ ಕೆಲವೊಂದು ಸಾಕಷ್ಟು ರೆಮಿಡೀಸ್ಗಳು ನಾನು ಇನ್ನೂ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಯಾರು ಸಂತಾನ ಪ್ರಾಪ್ತಿಗೆ ಕಾಯ್ತಾ ಇದ್ದಾರೆ, ಒಂದು ಅದ್ಭುತ ರೆಮಿಡೀಸ್ಗಳಿದೆ, ನಾನು ಕೊಡ್ತಾ ಹೋಗ್ತೀನಿ. ಅವು ಯಾವ ಫೇಲ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಅಂಥ ರೆಮಿಡೀಸ್ಗಳಿದೆ, ಟೆಸ್ಟೆಡ್ ಆ್ಯಂಡ್ ಟ್ರೈಡ್. ಅದರ ಜೊತೆಗೆ ಡಾಕ್ಟರ್ ತ್ರಿವೇಣಿ ಅವರು ಕೂಡ ಪಾರ್ಟ್ 2 ಅವ್ರು ಕೂಡ ಒಂದು 5-6 ಕ್ವಶನ್ಸ್ ಇವತ್ತಿನ ಪೆಂಡಿಂಗ್ ಇದೆ, ಅದನ್ನು ತಗೊಂಡು ಆದಷ್ಟು ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀವಿ, ಕಾಯ್ತಾ ಇರಿ. ಈಗ ಡಾಕ್ಟರ್ ತ್ರಿವೇಣಿ ಅವರ ಒಂದು ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಅದರ ಅಡ್ರೆಸ್ ಕಾರ್ಡ್ ಪೂರ್ತಿಯಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಅವರ ಅಪಾಯಿಂಟ್ಮೆಂಟನ್ನು ತಗೊಂಡು ಖುದ್ದಾಗಿ ಅವರ ಬಳಿ ಬಂದು ದಂಪತಿಗಳು ಅವರ ಸಜೆಷನ್ ತಗೊಳ್ಳಿ, ಸಲಹೆ ತಗೊಳ್ಳಿ, ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಒಂದು ಮಡಿಲಿಗೆ ಕಂದಮ್ಮನ ಆಗಮನವನ್ನು ಖಚಿತಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ವೀಕ್ಷಕರೇ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡೋದಕ್ಕೆ ಮರಿಬೇಡಿ. ಡಾಕ್ಟರ್ ಇಷ್ಟೊತ್ತು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಸಮಯ ಮಾಡಿಕೊಂಡು ನಮ್ಮ ಪಾಡ್ಕಾಸ್ಟ್ ಸ್ಟುಡಿಯೋಗೆ ಬಂದ್ರಿ, ಅಮೂಲ್ಯವಾದಂಥ ಮಾಹಿತಿಯನ್ನು ಹಂಚ್ಕೊಂಡ್ರಿ. ನನ್ನ ರಿಕ್ವೆಸ್ಟ್ ಏನಂದರೆ ಇನ್ನೊಂದು 5-6 ಪ್ರಶ್ನೆ ಇದೆ, ಸೆಕೆಂಡ್ ಪಾರ್ಟಲ್ಲಿ ಬರೋದಕ್ಕೆ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಡಾಕ್ಟ್ರೆ. ಧನ್ಯವಾದಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.